ಒಂಥರ ಫುಲ್ಲು ವೈಟಿಶ್ ಆಗಿ ಅಂತ, ವೈಟಿಶ್ ಅಂದರೆ ಸ್ಮೋಕು ಇಲ್ಲ ಬೆಳೆದಿಂಗಳು ಅಂತ ಅನ್ಕೊಳ್ಳೋಣ. ಅದರಲ್ಲಿ ಏನೋ ಒಂದು ಕ್ಯಾರೆಕ್ಟರ್ ನಮ್ಮನ್ನು ನೋಡ್ತಾ ಇದೆ. ನೋಡ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಏನೋ ಇರ್ಬೋದೇನೋ ಅಂತ ನೋಡಿ ಮತ್ತೆ ಆಮೇಲೆ ಗಾಡಿ ಹತ್ತಿದ್ವಿ, ಹೋಗ್ತಾ ಇದ್ದೀವಿ, ಕ್ಲೀನಾಗಿ ನೋಡ್ತಾ ಇದೆ ನಮ್ಮನ್ನೇ, ಟರ್ನ್ ಹಾಕಿ ನೋಡ್ತಾ ಇದೆ. ಆಮೇಲೆ ನೀವು ಅಲ್ಲಿ ಯಾಕೆ ಹೋಗಿದ್ರಿ ಇಂಥ ಟೈಮ್ಗಳಲ್ಲಿ ಅಂತೆಲ್ಲ ಊರು ಜನ ಎಲ್ಲ ಬೈದು, ಏನೋ ಸೌಂಡ್ ಬಂದ ತಕ್ಷಣ ಓಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಬೈಕ್ಕೆ. ಆಮೇಲೆ ಒಬ್ಬೊಬ್ಬರು ಹುಡ್ಕೊಂಡು ಎಲ್ಲ ಬರೋ ಅಷ್ಟೊತ್ತಿಗೆ ನೋಡಿದ್ರೆ ಒಬ್ಬನಿಗಾಗಲೇ ಚಳಿ ಜ್ವರ, ಆಮೇಲೆ ಅವನೇ ಒಂಥರ ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡ್ತಾರೋ ಥರ. ಒಂದು ಸೀನ್ ಶೂಟ್ ಮಾಡ್ತಾ ಇದ್ವಿ. ಹರೀಶ್ ಅವ್ರಿಗೆ ಒಂದು ಶಾರ್ಟ್ ಬೇಕಾಗಿತ್ತು. ಕ್ಯಾಮ್ರಾಮನ್ ಹತ್ರ ಡಿಸ್ಕಷನ್ ಮಾಡೋ, ಅವರು ರಿಯಲ್ ಆಗಿ ನೋಡಿದ್ದಾರೆ ಅದನ್ನ. ಮಾಮೂಲಿ ರೂಮ್ ಮಾಡ್ಕೊಂಡಿದ್ವಿ. ಅವತ್ತು ಏನೋ ನಾನ್ ವೆಜ್ ಏನೇ ತಂದಿದ್ರು ಎಲ್ಲನೂ ಅಳ್ಸೋದಂಗೆ ಆಗೋಯ್ತು. ತುಂಬ ಬೆಗ್ಗಳು ಓಡಾಡ್ತಿತ್ತು, ಏನೋ ಕುಡಿಯೋಕ್ಕೂ ಆಗ್ತಿಲ್ಲ, ತಿನ್ನೋಕ್ಕೂ ಆಗ್ತಿಲ್ಲ, ಅಳ್ಸೋದಂಗೆ ಆಗೋಯ್ತು. ಎಲ್ಲನೂ ಬಿಡು ಮಲ್ಕೊಂಡ್ವಿ. ಮಧ್ಯರಾತ್ರಿ ಎಚ್ಚರ. ಅದರಿಂದ ನನಗೆ ಆ ಟಾಪಿಕ್ ಎತ್ತರನೇ ಸಾಕು, ನಾನು ತುಂಬ ಅನ್ಕಂಫರ್ಟಬಲ್ ಆಗಿಬಿಡ್ತೀನಿ. ಲೈಕ್ ಐ ವಾಂಟ್ ಟು ಸ್ಟೇ ಅವೇ ಫ್ರಮ್ ಇಟ್. ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಯಾಕರೋ ಜಿ ಆಗ್ಬಿಟ್ಟಿದ್ದೀರಾ? ಗಂಡ್ಗಾಬ್ರಿ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಿನಿಮಾ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸೊ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೇಲ್ನೋಟಕ್ಕೆ ಡಿಫ್ರೆಂಟ್ ಅಂತ ಅನಿಸ್ತಾ ಇರುವಂಥ ಒಂದು ಸಿನಿಮಾ ಬರ್ತಾ ಇದೆ. ಜುಲೈ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ದೆವ್ವದ ಸಿನಿಮಾ ಅನಿಸುತ್ತೆ, ಫ್ರೆಂಡ್ಶಿಪ್ ಸಿನಿಮಾ ಅನಿಸುತ್ತೆ, ಅಡ್ವೆಂಚರಸ್ ಸಿನಿಮಾ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಯಾವ ಥರ ಸಿನಿಮಾ ಅನ್ನೋದು ಗೊತ್ತಾಗಬೇಕಾದ್ರೆ ನಾವು ತೆರೆಗೆ ಬರೋ ತನಕ ಕಾಯಬೇಕು. ಆದರೆ ಒಂದು ಐಡಿಯಾ ನಮಗೆ ಸಿಗಬೇಕು ಅಂದರೆ ತಂಡ ಜೊತೆ ಮಾತಾಡಬೇಕು. ಹೀಗಾಗಿ ಇವತ್ತು ನಮ್ಮ ಜೊತೆಗಿದೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಈ ಚಿತ್ರ ತಂಡದ ಸದಸ್ಯರು, ಮುಖ್ಯವಾಗಿ ಈ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾಗಿರುವಂಥ ಹರೀಶ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹರೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಹರೀಶ್? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಹರೀಶ್ ಅವರೇ. ಇನ್ನು ಈ ಚಿತ್ರದ ಲೀಡ್ ಆಗಿರುವಂಥ ಸಾಮ್ರಾಟ್ ಇದ್ದಾರೆ. ಸಾಮ್ರಾಟ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಇನ್ನು ಈ ಚಿತ್ರದ ಹೀರೋಯಿನ್ ನಕ್ಷತ್ರ ಅವರಿದ್ದಾರೆ. ನಕ್ಷತ್ರ ಅವರೇ ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ಈ ಚಿತ್ರದ ಕೋ ಡೈರೆಕ್ಟರ್ ಆಗಿರುವಂಥ ಕೋಲಾರ್ ಸೀನು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸೀನು ಅವರೇ. ಸರ್ ನಮಸ್ಕಾರ. ನಮಸ್ತೆ. ಈ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾಗಿರುವಂಥ ಮತ್ತು ಚಿತ್ರದ ನಿರ್ದೇಶಕರಾಗಿರುವಂಥ ಹರೀಶ್ ನಮ್ಮೊಂದಿಗಿದ್ದಾರೆ. ಹರೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಸೊ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಈ ಟೈಟಲ್ ಕೊಟ್ಟದ್ದು ಯಾರು ಮೊದಲನೇದಾಗಿ? ಇದು ಆ್ಯಕ್ಚುಲಿ ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾರೋ ಒಂದು ಹುಡುಗ ಮಾತಾಡಿದ್ದು. ಹೌದಾ? ಬಾಯ್ಸ್ ಅಂತ ನಾವೆಲ್ಲ ಫಸ್ಟ್ ಒಂದು ರೆಗ್ಯುಲರ್ ಟ್ರಿಪ್ ಮಾಡ್ತಾ ಇದ್ವಿ. ನಮ್ಮದು ಫಸ್ಟ್ ಏನಂತ ಆಯಿತು ಅಂದರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲ ಸರ್, ಬೆಂಗಳೂರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಒಂದು ಯಾವಾಗಲೂ ಇತ್ತು. ಕ್ರಿಕೆಟ್ ಮ್ಯಾಚ್ಗೆ ಹೋಗಲಿ ಎಲ್ಲದಕ್ಕೂ ಹೋಗಲಿ, ಸೊ ಎಲ್ಲ ದೊಡ್ಡ ಲಿಸ್ಟಲ್ಲಿ ಒಂದು ದೊಡ್ಡ ಬ್ಯಾನರಲ್ಲಿ ಬೆಂಗಳೂರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಹಾಕೊಂಡು ಹೋಗ್ತಿದ್ವಿ. ಆ್ಯಂಡ್ ಟ್ರಿಪ್ಪೆಲ್ಲ ಹೋಗ್ಬೇಕಾದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಕರ್ನಾಟಕ ಒಂದು ಸ್ವಲ್ಪ ಇರುತ್ತೆ, ಸ್ವಲ್ಪ ಅವ್ರಿಗೆಲ್ಲ ಉರ್ಸ್ಬೇಕು ಅಂದ್ಬಿಟ್ಟು ದೊಡ್ಡ ಟಿಯಲ್ಲಿ ದೊಡ್ಡ ಸ್ಟಿಕ್ಕರ್ಗಳು ಹಾಕ್ಕೊಂಡು ಬೆಂಗಳೂರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಇದ್ದಿದ್ದು. ಅದು ಹೋಗ್ತಾ ಆಮೇಲೆ ಹಂಗೆ ಇತ್ತು. ಸೊ ನಾವು ಸಿನಿಮಾಗೆ ಬೆಂಗಳೂರು ಅಂತ ಬರೀ ಇಟ್ಬಿಟ್ರೆ ಬೇರೆಯವ್ರು ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಮಾಡೋದು. ಬಾಯ್ಸ್ಗೆಲ್ಲ ಖುಷಿ ಆಗುತ್ತೆ, ಎಲ್ಲರಿಗೂ ಖುಷಿ. ಮತ್ತು ಹುಡುಗಿಯರು ಹುರ್ಕೋತಾರ ಇದಕ್ಕೆ? ಅಲ್ಲ ಅದರಲ್ಲಿ ಮೀನಿಂಗ್ ಏನಂತ ಹುಡುಕ್ತಾ ಇರುತ್ತೆ, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂದ್ರೆ ಏನಿರ್ಬೋದು ಅಂತ. ಎಕ್ಸಾಕ್ಟ್ಲಿ ಆ ಥರ. ಅಲ್ಲಿ ಕೆಳಗಡೆ ಅದು ನೋಡಿದ್ರೆ ಬೇರೆ ಥರದ ಮೀನಿಂಗ್ ಕಾಣುತ್ತೆ, ಆಗ್ತಾ ಇಲ್ಲ ಬೇಕೇ ಬೇಕು ಅಂತೇಳಿ. ಅದು ಆ್ಯಕ್ಚುಲಿ ಏನಂತಂದರೆ, ಹೀಗೆ ನಮ್ಮ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಜೊತೆ ಸೇರಿದಾಗ ಟ್ರಿಪ್ ಮಾಡ್ತಾ ಇದ್ದಾಗ ತುಂಬ ಕುಡಿದಿದ್ರು ಮತ್ತೆ ಕೇಳೋದು, ಆಗ್ತಾ ಇಲ್ಲ ಗುರು, ಬೇಕೇ ಬೇಕು ಕುಡುಗುರು ಅಂತ. ಸೊ ಇದು ನಮ್ಮ ಕಂಪ್ನಿ ಎಂಪ್ಲಾಯಿನೇ ಅವರೇ ಕೊಟ್ಟಿದ್ದು ಸಬ್ ಕ್ಯಾಪ್ಷನ್ ಕೂಡ. ಓಕೆ. ಸೊ ಚೆನ್ನಾಗೈತಲ್ಲ ಇದನ್ನು ಹೇಳೋಣ ಅಂತಂದ್ಬಿಟ್ಟು ಆಗ್ತಾ ಇಲ್ಲ ಬೇಕೇ ಬೇಕು. ಅದಂದರೆ ಬರೀ ಡ್ರಿಂಕ್ ಒಂದೇ ಅಂತಲ್ಲ, ಸೊ ಮನುಷ್ಯನಿಗೆ ತುಂಬ ರಿಕ್ವೈರ್ಮೆಂಟ್ಸ್ ಇರುತ್ತೆ. ನಾಟ್ ಓನ್ಲಿ ಮನಿ ಅಥವಾ ಕೆಲಸದ್ದೇ ಆಗಲಿ. ಒಬ್ಬ ಕಷ್ಟಪಟ್ಟು ಓದಿರ್ತಾನೆ, ಎಲ್ಲ ಮಾಡಿರ್ತಾನೆ, ಅವ್ನ ಕೆಲಸ ಸಿಗ್ತಾರಲ್ಲ, ಆಗ್ತಾಯಿಲ್ಲ ಗುರು ಬೇಕೇ ಬೇಕು, ಒಂದು ಕೆಲಸ ಕೊಡಿಸ್ಬಿಡುಗರು ಅಂತ ಈ ಥರನೂ ಬರುತ್ತೆ. ಎಕ್ಸಾಕ್ಟ್ಲಿ. ದುಡ್ಡು ಸಂಪಾದನೆ ಮಾಡಿರ್ತಾರೆ ಎಷ್ಟೋ ಜನ, ಅಷ್ಟು ಸಾಲಲ್ಲ, ದೇವರೇ ಇನ್ನೂ ಆಗ್ತದೆ ಸಾಲ್ತಲ್ಲ ಬೇಕಪ್ಪ ಕೊಡು ಅಂತ. ಆ ಥರದ ಮೀನಿಂಗು ತೊಗೊಳುತ್ತೆ, ಡ್ರಿಂಕ್ಸ್ಗೂ ತೊಗೊಳುತ್ತೆ, ಸುಮಾರು ಎಲ್ಲ ವಿಷಯಗಳಿಗೂ ತೊಗೊಳುತ್ತೆ. ಮದುವೆ ಆಗಿರಲ್ಲ, ಒಂದೇ ಒಂದು ಹುಡುಗಿ ಕೊಡ್ಸಪ್ಪ ಹೆಂಗಾರ ಮಾಡಿ, ಬೇಕೇ ಬೇಕು ನನಗೂ, ಈ ಥರದ ಮೀನಿಂಗಲ್ಲಿ ಅವ್ರವ್ರ ಸಿಚುವೇಶನ್ ತಕ್ಕಂತ ಬಿಟ್ಟ ಇದು ಅವ್ರ ಮನಸ್ಸಲ್ಲಿ ಅದು ಬರುತ್ತೆ. ಹೌದು. ಓಕೆ, ಇದ್ರ ಅರ್ಥ ಏನು ಅಂತ ನನಗೊಂಥರ ಅನ್ಸುತ್ತೆ, ನಿಮ್ಗೊಂಥರ. ಕರೆಕ್ಟ್. ಸೊ ಹಾಗೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸ್ಟೋರಿ ಎಲ್ಲ ನಿಮ್ದೇನಾ ಹರೀಶ್ವರ? ಇದು ಸರ್ ಇದು ಸ್ಟೋರಿ ಬಂದು ಆ್ಯಕ್ಚುಲಿ ನಮ್ಮದು ಓನ್ಸ್ ಎಲ್ಲ ಒಂದು ಫ್ರೆಂಡ್ಸ್ಗಳು ಹೋಗ್ತಾ ಇದ್ದ ಟ್ರಿಪ್ಗಳು, ಅದನ್ನೆಲ್ಲ ಮಿಕ್ಸಪ್ ಮಾಡಿ
ಅದ್ರ ಜೊತೆಲಿ ಒಂದು ಕಮರ್ಷಿಯಲ್ ಸಿನಿಮ್ಯಾಟಿಕ್ ಟಚ್ ತೊಗೊಂಡು ಮಾಡಿರುವಂಥ ಸಬ್ಜೆಕ್ಟು. ಇದು ನಾನೊಬ್ಬಂದಲ್ಲ, ಇದು ಒಂದು ಹಲವಾರು ಎಲ್ಲ ಸ್ನೇಹಿತರು, ನಮ್ಮ ಇವಾಗ ಆ್ಯಕ್ಟ್ ಮಾಡಿರೋ ಎಲ್ಲ ನಮ್ಮ ಆ್ಯಕ್ಟರ್ಸ್ಗಳು, ಆಮೇಲೆ ಇವತ್ತು ನಮ್ಮ ಡೈರೆಕ್ಟ್ರ್ ಕೋ ಡೈರೆಕ್ಟರ್ ಆಗಲಿ, ಸೀನ್ ಆಗಲಿ, ಅವರಾಗಲಿ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿ ಸ್ಟೋರಿ ಚೆನ್ನಾಗಿದೆಯಾ, ನಾನು ಮಾಡ್ಬೋದು, ನನಗನ್ನಿಸ್ಬೋದು ಸ್ಟೋರಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಅವ್ರಿಗೂ ಒಂದು ಫೀಲ್ ಆಗುತ್ತಲ್ಲ. ಅಫ್ಕೋರ್ಸ್. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಫೈನಲ್ ಮಾಡಿ ಸ್ಟೋರಿ ಮಾಡಿರೋದು. ಎಸ್, ಹಾಗೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ರೆಡಿ ಆಗಿದೆ. ಈಗ ನಿಮ್ಮ ಎದುರುಗಡೆ ಬರೋಕ್ಕೆ ರೆಡಿ ಆಗಿದೆ ಈ ಚಿತ್ರದ ನಾಯಕ ನಟ ಸಾಮ್ರಾಟ್. ನೀವು ಯಾವುದ್ರಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ? ಕಾಂಪ್ರಮೈಸ್ ಆಗದೇ ಇರೋಂಥ ವಿಚಾರ ಅಂತ ಅಂದರೆ ನನ್ನ ಕನಸುಗಳಲ್ಲಿ, ನನ್ನ ಡ್ರೀಮ್ಸ್ನ ಅಚೀವ್ ಮಾಡಲೇಬೇಕು. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಕಷ್ಟ ಬಿದ್ದು ಮಾಡ್ತೀನಿ. ಸೊ ಈಗ ನಂದು ಒನ್ ಆಫ್ ದ ಡ್ರೀಮ್ ಹರೀಶ್ ಸರ್ ಇಂದ ಈಗ ಅಚೀವ್ ಆಗ್ತಾ ಇದೆ. ಈ ಸಿನಿಮಾ ನಾಯಕ ನಟಾಗಿ ನಟಿಸಿರೋದು, ಮತ್ತೊಂದು ಅದ್ಭುತವಾದ ಸಿನಿಮಾಲಿ ಪಾತ್ರ ಮಾಡಿರೋದು, ಇಂಥ ಒಳ್ಳೆ ಡೈರೆಕ್ಟ್ರ್ ಕೈ ಕೆಳಗಡೆ ಕೆಲಸ ಮಾಡಿರೋದು, ಒಂದು ಒಳ್ಳೆ ಕಥೆಯಲ್ಲಿ ಭಾಗಿಯಾಗಿರೋದು. ಎಸ್, ಏನು ಆಗ್ತಾ ಇಲ್ಲ, ಬೇಕೇ ಬೇಕು ಅನ್ಸೋದು ಯಾವುದಕ್ಕೆ ಬಗ್ಗೆ? ಸಕ್ಸಸ್ ಆಗ್ತಾ ಇಲ್ಲ, ಬೇಕೇ ಬೇಕು ಸಕ್ಸಸ್. ಎಲ್ಲರಿಗೂ ಅದೇ ಬೇಕಲ್ವಾ? ಹೌದು, ಎಲ್ರಿಗೂ ಅದೇ ಬೇಕು, ನಮಗೂ ಅದೇ ಬೇಕು. ಬಟ್ ಒಬ್ಬರೊಬ್ಬರ ಪ್ರಕಾರ ಸಕ್ಸಸ್ ಒಂದೊಂದು ಥರ ಇರುತ್ತೆ ಅಲ್ವಾ? ನನಗೊಂದು ಸಕ್ಸಸ್ ಆದರೆ ನಿಮಗೊಂದು ಸಕ್ಸಸ್ ಆ ಥರ ಇರುತ್ತೆ. ನಕ್ಷತ್ರ, ನಿಮ್ಮ ಪ್ರಕಾರ ಏನು ಸಕ್ಸಸ್ ಅಂದರೆ? ಸರ್, ನಾವು ಖುಷಿಯಾಗಿದ್ದೀವ ಆ ವಿಷಯದಿಂದ, ಲೈಕ್ ಆ ದಿನ ಇಂದ, ಅದು ಸಕ್ಸಸ್ ಅಂತ ನನಗೆ ಅನಿಸುತ್ತೆ. ಪರ್ಸ್ನಲ್ ಆಗಿ ಪರ್ಸನ್ ಟು ಪರ್ಸನ್ ನೀವು ಹೇಳ್ದಂಗೆ ಅದು ಮ್ಯಾಟ್ರ್ ಆಗುತ್ತೆ. ನನಗೆ ಸಕ್ಸಸ್ಫುಲ್ ಅನ್ನೋದು ಲೈಫ್ ಎಲ್ಲ ಥರನೂ ಬ್ಯಾಲೆನ್ಸ್ ಮಾಡೋದನ್ನೇ ನನಗೆ ಸಕ್ಸಸ್ ಅಂತ ಅನಿಸುತ್ತೆ. ಬಟ್ ನೀವು ಫಸ್ಟ್ ಪಾಯಿಂಟ್ ಹೇಳಿದ್ರಲ್ಲ, ಅದು ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ನನಗದು ಭಾಳ ರಿಲೇಟ್ ಆಗುತ್ತೆ. ಅಂದರೆ ಫೈನಲಿ ನೀವು ಖುಷಿಯಾಗಿದ್ರೆ ಅನ್ನೋದು ಮ್ಯಾಟ್ರ್ ಆಗುತ್ತಲ್ವಾ? ಹೌದು. ಆರ್ ಯು ಹ್ಯಾಪಿ ಬಟ್ ಯುವರ್ ಸೆಲ್ಫ್ ಅನ್ನೋದು ಮ್ಯಾಟ್ರ್ ಆಗುತ್ತಲ್ವಾ? ಹೌದು. ನೀವು ಏನೇ ಮಾಡಿದ ಮೇಲೂ ಕೂಡ, ಅಂದ್ರೆ ಈಗ 100 ಕೋಟಿ ಗಳಿಸೋನಿಗೆ 1000 ಬೇಕನ್ಸುತ್ತೆ, 1000 ಕೋಟಿ ಗಳಿಸೋನಿಗೆ ಇನ್ನೊಂದೇನೋ ಬೇಕನ್ಸುತ್ತೆ, 1 ಹಿಟ್ ಕೊಟ್ಟೋನಿಗೆ ಇನ್ನೊಂದು ಹಿಟ್ ಬೇಕನ್ಸುತ್ತೆ, 100 ಹಿಟ್ ಕೊಟ್ಟೋನು ಕೂಡ ಏನು ನೆಮ್ಮದಿಯಿಂದ ಇರಲ್ಲ ಅಲ್ವಾ? ಅವನು ಏನೋ ಮಾಡ್ಬೇಕಂತ. ಯಾಕಂದರೆ ಅದು ಮಾನವನ ಸ್ವಭಾವ, ಸಹಜ ಗುಣ, ಅದು ಒಳ್ಳೆಯದು ಕೂಡ. ಮಾನವ ಜನಾಂಗ ಇಲ್ಲಿ ತನಕ ಬಂದಿರೋದಕ್ಕೆ ಅದೇ ಕಾರಣ ಅಂತ ನನಗನ್ಸುತ್ತೆ. ಆದರೆ ಇವತ್ತು ನೀವು ಹ್ಯಾಪಿ ಆಗಿದ್ದೀರ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ? ಹೌದು. ಇಫ್ ಐ ಆಮ್ ಹ್ಯಾಪಿ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್, ಈಗ ನಂಗೆ ಸಕ್ಸಸ್ ಸಿಕ್ಕಿದೆ, ಸಕ್ಸಸ್ ಸಿಕ್ಕಿಲ್ಲ, ನಾನೇನೋ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ, ಸರಿ ಮಾಡಿದ್ದೀನಿ, ಅದೆಲ್ಲ ಬೇರೆ ವಿಚಾರ. ಇನ್ನೂ ಏನೋ ಮಾಡೋದಿದೆ, ಅದೆಲ್ಲ ಬೇರೆ ವಿಚಾರ. ಬಟ್ ಇವತ್ತು ಹ್ಯಾಪಿ ಆಗಿದ್ದೀನ ಅಂದರೆ ದಟ್ ಇಸ್ ಅಲ್ಟಿಮೇಟ್ ಸಕ್ಸಸ್ ಆಗಿದೆ ಅಲ್ವಾ? ಚಿಕ್ಕ ಚಿಕ್ಕ ವಿಚಾರದಲ್ಲಿ ನಾವು ಖುಷಿಯಾಗಿದ್ದಷ್ಟು ನಾವು ಸಕ್ಸಸ್ ಕಡೆಗೆ ನಾವು ನಡೀಬೋದು. ಎಕ್ಸಾಕ್ಟ್ಲಿ. ಆಪ್ಟಿಮಿಸಮ್ ಇಸ್ ವಾಟ್ ಮ್ಯಾಟರ್ಸ್ ಮೋಸ್ಟ್. ಎಕ್ಸಾಕ್ಟ್ಲಿ. ಫೈನಲಿ ಏನೇ ಮಾಡಿದ್ರು ರಾತ್ರಿ ಬಂದು ಮಲಗಬೇಕಾದ್ರೆ ಮಾಡಿರೋದು ಸಂತೋಷವಾಗಿದೆಯಾ, ಎಸ್, ಮನಸ್ಸಿಗೆ ನೆಮ್ಮದಿ ಇದೆಯಾ, ಆಮೇಲೆ ನಿದ್ದೆ ಸರಿಯಾಗಿ ಬರುತ್ತಾ, ಸಮಾಧಾನ ಇದೆಯಾ, ಅಷ್ಟೇ ಕೇಳುತ್ತೆ ಹೊರತು ಸೊ ಬೇರೆ ಏನು ಕೇಳಲ್ಲ. ಮತ್ತೆ ಬೆಳಗ್ಗೆದ್ರೆ ಹೊಸ ಜೀವನ, ಹೊಸ ಹುಡುಕಾಟ, ಹೊಸ ಥರದೇ ಜಗತ್ತು ಥರ ಇರುತ್ತೆ ಅದು. ಸೊ ಫೈನಲ್ ಎಂಡ್ ಆಫ್ ದ ಡೇ ನಮಗೆ ಅನ್ಸೋದೆ ನೆಮ್ಮದಿ ಇರಲಪ್ಪ ಸಾಕು ನಮಗೆ. ಎಸ್, ವೆರಿ ಟ್ರೂ. ಇನ್ನು ಕೋಲಾರ ಸೀನವ್ರು ಎಷ್ಟು ವರ್ಷದ ಇಂಡಸ್ಟ್ರಿಯಲ್ಲಿ ಇದ್ದೀರಿ ಸೀನವ್ರು? ಸರ್, ನನಗೆ 26 ವರ್ಷ ಆಗಿದೆ ಸರ್. 26 ವರ್ಷ. 2000ಗೆ ಬಂದೆ. 2000ಗೆ ಬಂದಿದ್ದೀರಾ? ಓಕೆ. 99-2000 ಬಂದವ್ರು ಭಾಳ ಜನ ಇತ್ತೀಚೆಗೆ ಸಿಗ್ತಾ ಇದ್ದಾರೆ. ನಾವು ಅದೇ ಟೈಮಿಗೆ ಬಂದದ್ದು ಬೆಂಗಳೂರಿಗೆ. ಓಕೆ, ಏನೇನು ನೋಡಿದ್ರಿ ಸೀನವ್ರು? ಏನೆಲ್ಲ ಈ ಒಂದು 26 ವರ್ಷದಲ್ಲಿ ನೀವು ಒಬ್ಬ ಡೈರೆಕ್ಟರ್ ಆಗಿದ್ರಿ ಅಲ್ವಾ? ಈಗ ಇದರಲ್ಲಿ ಕೋ ಡೈರೆಕ್ಟರ್ ಆಗಿದ್ದೀರಾ. ಹೌದು. ಸುಮಾರು ನೋಡಿರ್ತೀರ ನಿಮ್ಮ ಲೈಫಲ್ಲಿ. ಓಕೆ. ಹೌದು. ಈಗ ಇದರಲ್ಲೊಂದರಲ್ಲಿ ಒಂದು ನಾನು ಕರೆಕ್ಷನ್ ಹೇಳಬೇಕು ಅಂತ ಅನ್ಸುತ್ತೆ ಸರ್. ಅದು ಸುಮ್ಮನೆ ಹೆಸರಿಗೆ ಮಾತ್ರ ಕೋ ಡೈರೆಕ್ಟರ್ ಅಷ್ಟೇ, ಅವರೇ ಮಾಡಿದಾರಂತ. ಡೈರೆಕ್ಷನ್ ಪೂರ್ತಿ ಅವರೇ ಮಾಡಿದ್ದಾರೆ. ಅಂದರೆ ನನಗೆ ಒಂದು ಮೊದಲಿಂದ ಆಸೆ ಇತ್ತು ಮಾಡಬೇಕು ಅಂತ. ಸೊ ಹಂಗಾಗಿ ಸಪೋರ್ಟ್ ಕೊಡಪ್ಪ, ನಾನು ಮಾಡ್ತೀನಿ ಅಂತಂದೆ. ಬಿಕಾಸ್ ನನಗೆ ಆ್ಯಕ್ಟಿಂಗ್ ಮಾಡಿದ್ದೀವಿ, ಬೇರೆ ಪ್ರೊಡಕ್ಷನ್ಸ್ ಎಲ್ಲ ನೋಡ್ಕೊಂಡಿದ್ದೀವಿ. ಸೊ ಡೈರೆಕ್ಷನ್ ಅನ್ನೋದು ಇಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಹಂಗಾಗಿ ಅವ್ರ ಸಪೋರ್ಟ್ ಇರೋದಕ್ಕೆ ಅಲ್ಲಿ ಇವಾಗ ಡಬಲ್ ಡೈರೆಕ್ಟರ್ ಅಂತ ಹಾಕೋಕ್ಕಾಗಲ್ಲ, ಮೇ ಬಿ ಆಗಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ ನನಗೆ. ಸೊ ಹಂಗಾಗಿ ಕೋ ಡೈರೆಕ್ಟರ್ ಅಂತ ಹಾಕಿದೆ. ಅದು ಬಿಟ್ಟರೆ ಅವ್ರು ಆ್ಯಕ್ಚುಲಿ ನಂದು 2 ಸಿನಿಮಾ ಸೂಪರಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲೂ ಆ್ಯಕ್ಚುಲಿ ಅವರೇ ಮೇಜರ್ ಇರೋದು ವರ್ಕು. ನಾವು ಸುಮ್ಮನೆ ನಾವು ಮಾಡ್ಕೊಂಡಿರೋದಕ್ಕೆ ಅವ್ರ ಜೊತೆಲೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಅವರು ಮೇಜರ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಅಂತಲೇ ಇಲ್ಲ ನಮಗೆ. ವೆರಿ ನೈಸ್. ಸೊ ಎಸ್ ಸೀನೋರೆ, ಅಂದರೆ ನಾನು ಯಾಕೆ ನಿಮಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಒಬ್ಬ ನಿರ್ದೇಶಕ ಆಗ್ಬೇಕಂತ, ನೀವು ನಿರ್ದೇಶಕ ಆಗ್ಬೇಕಂತ ಬಂದದ್ದು ಬೆಂಗಳೂರಿಗೆ? ಹೌದು ಸರ್, ನಿರ್ದೇಶಕ ಆಗ್ಬೇಕಂತ. ನಿರ್ದೇಶಕ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರು, ಅಸೋಸಿಯೇಟ್ ಡೈರೆಕ್ಟರು, ಕೋ ಡೈರೆಕ್ಟರು, ರೈಟರು, ಹೌದು ಸರ್, ಅಂದ್ರೆ ಎಲ್ಲಾ ಥರದ ಕೆಲಸ ಮಾಡಿರ್ತಾರೆ ಆ ವ್ಯಕ್ತಿಗಳು. ಹೌದು ಸರ್, ಅಲ್ವಾ? ಹಿಂಗಾಗಿ ಸಿನಿಮಾ ಇಂಡಸ್ಟ್ರಿ ತುಂಬಾ ಹತ್ತಿರದಿಂದ ನೋಡಿದ್ರೆ ಯಾರು ಅಂದ್ರೆ ನನ್ನ ಪ್ರಕಾರ ನಿರ್ದೇಶಕರು. ಯಾಕಂದ್ರೆ ಅವ್ರು ಸ್ವಲ್ಪ ಸೆನ್ಸಿಬಲ್ ಇರ್ತಾರೆ, ಬೇರೆಯವರು ಹತ್ರ ಇರ್ತಾರೆ, ಬಟ್ ಅವ್ರಿಗೆ ಅರ್ಥ ಆಗದೆ ಇರೋದು. ಸೊ 2026ಕ್ಕೆ ಇವತ್ತು ನಾವು ಬಂದು ಕೂತ್ಕೊಂಡಿದೀವಲ್ಲ, 2000ನೇ ಇಸ್ವಿನಲ್ಲಿ ಇವತ್ತಿಗೆ ಏನು ಚೇಂಜಸ್ ಆಗಿದೆ ನಿಮ್ಮ ಪ್ರಕಾರ? ಸರ್, ಅವತ್ತೊಂದು ದಿವಸ ಸಿನಿಮಾ ಅಂದರೆ ತುಂಬ ಕಡಿಮೆ ಸಿನಿಮಾಗಳಿದ್ವು, ತುಂಬ ಕಡಿಮೆ ಸಿನಿಮಾಗಳು ಬರ್ತಿದ್ವು. ಆಮೇಲೆ ಜನ ಯಾವ ಸಿನಿಮಾ ಬರ್ತಾ ಇದೆ ಅಂತ ಕಾಯ್ತಾ ಇದ್ರು.
ಯಾವುದೋ ಹೊಸಬ ಆಗಲಿ ಯಾರೇ ಆಗಲಿ ಒಂದು ಸಿನಿಮಾ ಬಂತು ಅಂದರೆ ಫಸ್ಟು ಜನ ಬಂದು ಥಿಯೇಟ್ರಿಗೆ ನೋಡಿ ಆಮೇಲೆ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಅವ್ರು ಹೇಳ್ತಿದ್ರು. ಹಂಗಾಗಿ ಅವತ್ತಿನ ದಿವಸ ಒಂದು ಸಿನಿಮಾ ಮುಹೂರ್ತ ಆಗಿದೆ ಅಂದರೆ ಅವತ್ತಿನ ದಿವಸನೇ ಟಿ ವಿ ರೈಟ್ಸ್ ಅಂತೆ, ಆಡಿಯೋ ರೈಟ್ಸ್ ಅಂತೆ, ಇದೆಲ್ಲ ಆಗೋದು. ಇವತ್ತು ಹಂಗಲ್ಲ, ಸಿನಿಮಾ ಮಾಡಿ ರೆಡಿ ಮಾಡಿ ಸಿನಿಮಾ ಎಲ್ಲ ಆಮೇಲೆ ಯಾವ ಟಿ ವಿ ರೈಟ್ಸ್ ಆಗಲಿ, ಆಮೇಲೆ ಯಾವುದೋ ಆಡಿಯೋ ರೈಟ್ಸ್ ಆಗಲಿ, ಯಾವುದೋ OTT ರೈಟ್ಸ್ ಆಗಿ ಹೋದಾಗ ಸಿನಿಮಾ ರಿಲೀಸ್ ಆಗಲಿ ನೋಡೋಣ, ಸಿನಿಮಾ ರಿಲೀಸ್ ಆಗಲಿ ನೋಡೋಣ. ಏನಾಗಿದೆ ಅಂದ್ರೆ ಪ್ರಾಬ್ಲಮ್ ಏನು ಗೊತ್ತಾ ಸರ್, ಪ್ರತಿಯೊಬ್ಬರು ಇಲ್ಲಿ ಏನಾಗಿದ್ದಾರೆ ಅಂದರೆ ಚಿಕ್ಕ ಚಿಕ್ಕ ಸಿನಿಮಾಗಳು 20 ಲಕ್ಷದಲ್ಲೂ ಸಿನಿಮಾ ಮಾಡ್ತಾರೆ, ಥಿಯೇಟ್ರಿಗೆ ಬರ್ತಾರೆ. 50 ಲಕ್ಷದಲ್ಲೂ ಸಿನಿಮಾ ಮಾಡ್ತಾರೆ, ಥಿಯೇಟ್ರಿಗೆ ಬರ್ತಾರೆ. 1 ಕೋಟಿ 2 ಕೋಟಿಯಲ್ಲೂ ಮಾಡ್ತಾರೆ, ಸಿನಿಮಾ ಬರ್ತಾರೆ. ನಮ್ಮ ಹತ್ರ ಇರೋ ದುಡ್ಡೆಲ್ಲ ತೆಗೆದು ಸಿನಿಮಾ ಮಾಡ್ತೀವಿ, ಬಟ್ ರಿಲೀಸ್ ಮಾಡೋ ಟೈಮಲ್ಲಿ ಪ್ರೊಡ್ಯೂಸರ್ ಹತ್ರ ದುಡ್ಡಿರಲ್ಲ. ಏನು ಮಾಡ್ತೀವಿ, ಹೊರಗಡೆ ಬರಬೇಕು. ಎಷ್ಟೋ ಸಿನಿಮಾಗಳು ಸಿನಿಮಾ ಏನೋ ಸುಮ್ಮನೆ ಹೊರಗಡೆ ಬಂದ್ಬಿಟ್ರೆ ಸಾಕಪ್ಪ ತಗೊಬಂದು ಸಿನಿಮಾ ರಿಲೀಸ್ ಮಾಡ್ಬೋದು. ಬಟ್ ಅದು ಪ್ರೊಡ್ಯೂಸರ್ ತಪ್ಪು ನನ್ನ ಪ್ರಕಾರ. ಅದು ಅಂದರೆ ಅವನಿಗೆ ಪ್ರಮೋಷನ್ ಬಗ್ಗೆ ಅವನಿಗೆ ಐಡಿಯಾ ಇಲ್ಲ ಅಂದರೆ ನೋಡಿ, ಸಿನಿಮಾ ಮಾಡೋದು ಎಷ್ಟು ಇಂಪಾರ್ಟೆಂಟು, ಡಿಸ್ಟ್ರಿಬ್ಯೂಷನ್ ಪ್ರಮೋಷನ್ ಅಷ್ಟೇ ಇಂಪಾರ್ಟೆಂಟ್. ಹೌದು ಸರ್, ಅದನ್ನು ಒಬ್ಬ ನಿರ್ದೇಶಕ ಪ್ರೊಡ್ಯೂಸರ್ಗೆ ಹೇಳಬೇಕು. ಸರ್ ನಾನು 1 ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂದರೆ ನಿಮ್ಮ ಹತ್ರ 2 ಕೋಟಿ ಅಮೌಂಟ್ ಇಟ್ಕೊಳ್ಳಿ ಅಂತಾದರೂ ಹೇಳಿರಬೇಕು. ಇಲ್ಲಾಂದರೆ ಸಿನಿಮಾ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರ ಪಾಪ ಅವ್ರ ಕೈಯಲ್ಲಿ ಸಾಲ ಮಾಡಿಸಿ ಅವರು ಮನೆ ಮಠ ಮಾರಿಕೊಂಡು ನಾವು ಸಿನಿಮಾ ಮಾಡಿಸೋ ಅವಶ್ಯಕತೆ ಏನಿದೆ? ಇದು ನನ್ನ, ಯಾಕಂದರೆ ನಾವು ಒಬ್ಬ ನಿರ್ದೇಶಕನಾಗಿ ಯಾಕೆ ಅಂತ ಪ್ರೊಡ್ಯೂಸರ್ಗೆ ಹೇಳ್ತೀನಿ ಅಂದರೆ, ಸರ್ ನೀವು ಯಾರು ಜನ ಬಂದ್ಬಿಟ್ಟು ನಾನು ಸಿನಿಮಾ ಮಾಡಿ ಅಂತ ಯಾರೂ ಹೇಳಲ್ಲ ಸರ್, ಗೊತ್ತಾಯ್ತಾ? ನಾವು ಪ್ರತಿ ಹೊಸಬ್ರು ಬಂದು ಪ್ರೊಡ್ಯೂಸರ್ಗಳದ್ದು ಹೋಗಿ ಅವ್ರಿಗೆ ಏನೋ ಒಂದಷ್ಟು ಹೇಳಿ ಹಂಗೆ ಹಿಂಗೆ ಅಂತ ಹೇಳಿ ಕರ್ಕೊಬಂದು ಸಿನಿಮಾ ಮಾಡಿಸೋದು, ಅದು ನಾವು ಹಳಬರು ಸಿನಿಮಾಗಳು ಯಾರು ಹಳೆ ನಿರ್ಮಾಪಕರು ಯಾರೂ ಇಲ್ಲ. ಇವತ್ತಿನ ದಿವಸ ಬರ್ತಾರದೆಲ್ಲ ಹೊಸಬ್ರನ್ನ ಕರ್ಕೊಂಬರ್ತಾರದ್ದು ಯಾರು? ಹೊಸ ನಿರ್ದೇಶಕರು ಕರ್ಕೊಬಂದು ನಾವು ಮಾಡಿಸ್ತಾ ಇದ್ವಿ. ಕೆಲವ್ರು ಏನು ಮಾಡ್ತಾರೆ, ಏನೇನೋ ಆಸೆ ಸರ್, 50 ಲಕ್ಷದಲ್ಲಿ ಮಾಡ್ತೀನಿ ಅಂತಾರೆ, 1 ಕೋಟಿ ಮಾಡ್ತಾರೆ, ಎಲ್ಲ 2 ಕೋಟಿ ಮಾಡ್ತಾರೆ, ಆಮೇಲೆ ಸಿನಿಮಾ ಪ್ರಮೋಷನಲ್ಲಿ ಎಡುತ್ತಾರೆ. ಅಲ್ಲ, ಪ್ರಮೋಷನ್ ನೀವು ಒಂದು ಪಾಯಿಂಟ್ ಹೇಳ್ತಾ ಇದ್ರಿ, ಚೆನ್ನಾಗಿದ್ದ ಪಾಯಿಂಟು. ಜನ ಅಂದರೆ ಮುಂಚೆ ಒಂದು ಮುಹೂರ್ತ ಆದಾಗಲೇ ಜನ ಫಿಕ್ಸ್ ಆಗ್ತಿದ್ರು, ಈ ಸಿನಿಮಾ ಬರ್ತಾ ಇದೆ ನೋಡೋಣ ಅಂತೇಳಿ. ಇವತ್ತು ಏನಾಗಿದೆ ಅಂತಂದರೆ ಇನ್ನೊಂದೇನಂದರೆ ಜನ ಸಿನಿಮಾ ನೋಡಿ ಹೇಳ್ತಿದ್ರು, ಸಿನಿಮಾ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಇವತ್ತು ಹಂಗಲ್ಲ, ಸಿನಿಮಾ ನೋಡೋಕ್ಕಿಂತ ಮುಂಚೆನೇ, ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಜನ ಡಿಸೈಡ್ ಮಾಡ್ತಾ ಇದ್ದಾರೆ ಈ ಸಿನಿಮಾ ನೋಡಬೇಕಾ ಬೇಡವಾ. ಯಾಕೆಂದ್ರೆ ಅವ್ರಿಗೆ ಆಪ್ಷನ್ಸ್ ತುಂಬ ಇರೋದ್ರಿಂದ, ಆಮೇಲೆ ಒಂದು OTT ಎಲ್ಲ ಬಂದಿರೋದ್ರಿಂದ ಅವ್ರದ್ದು ಒಂದು ಕನ್ನಡ ಆಡಿಯನ್ಸ್ ಮೆಚುರಿಟಿ ಲೆವೆಲ್ ಒಂದು ಹಂತಕ್ಕೆ ನನ್ನ ಪ್ರಕಾರ ತುಂಬ ಜಾಸ್ತಿ ಇರೋದ್ರಿಂದ ಅವ್ರು ಡಿಸೈಡ್ ಮಾಡ್ತಾರೆ ಸಿನಿಮಾ. ಅಂದರೆ ನನ್ನ ಪ್ರಕಾರ ನನಗನ್ಸುತ್ತೆ ಸಿನಿಮಾ ರಿಲೀಸ್ಗಿನ ಮುಂಚೆನೇ ಪ್ರೇಕ್ಷಕರ ಮನಸ್ಸಲ್ಲಿ ಹಿಟ್ ಅಥವಾ ಫ್ಲಾಪ್ ಡಿಸೈಡ್ ಆಗಿಬಿಟ್ಟಿರುತ್ತೆ 99%. ಕೆಲವೊಂದು ಮಾತ್ರ ಎಕ್ಸೆಪ್ಷನ್ ಇರ್ತವೆ, ರಂಗಿತರಂಗ ಈ ಥರ ಎಕ್ಸೆಪ್ಷನ್ಗಳಿರ್ತವೆ, ಅವು ಗೊತ್ತಾಗಲ್ಲ, ಬಂದ ಮೇಲೆ ಗೊತ್ತಾಗುತ್ತೆ. ಬಟ್ ಕ್ವಾಂಟಿಟಿ ಜಾಸ್ತಿ ಆಗಿದೆ ಜನರಿಗೆ, ಅಂದರೆ ಎಷ್ಟಂತ ಕನ್ಸ್ಯೂಮ್ ಮಾಡೋಕ್ಕಾಗತ್ತೆ. ಸೊ ಹೀಗೆ ನೀವು ಹೇಳಿದ ನಂಗೆ ಆಯಿತು. ಸೊ ಇಂಥ ಸಂದರ್ಭದಲ್ಲೂ ಕೂಡ ಪ್ರೊಡಕ್ಷನ್ ಮಾಡೋಕ್ಕೆ ನೀವು ಬಂದಿದ್ದೀರಲ್ಲ, ಯಾಕೆ ಹರೀಶ್ ಅವರೇ? ಸರ್ ಆ್ಯಕ್ಚುಲಿ ಇವತ್ತು ಒಂದು ನಮ್ಮದು ಕನ್ನಡ ಇಂಡಸ್ಟ್ರಿ ಸದ್ಯಕ್ಕೆ ರನ್ ಆಗ್ತಾ ಇದೆ ಅಂತಂದರೆ ಸಣ್ಣ ಸಿನಿಮಾಗಳಿಂದನೇ ಸರ್. ದಿನ ಬಿಸ್ನೆಸ್ ಇದೆ. ಕರೆಕ್ಟ್. ಒಬ್ಬ ಟೆಕ್ನಿಷಿಯನ್ಸ್ಗೆ ಆಗಲಿ, ಒಂದು ಇದು ಯಾರು ಪ್ರೊಡಕ್ಷನ್ ಮ್ಯಾನೇಜರ್ಸು, ಪ್ರೊಡಕ್ಷನ್ ಬಾಯ್ಸು, ಯೂನಿಟ್ ಅವರು ಒಂದು ತುಂಬ ಇದು ಟೆಕ್ನಿಕಲ್ ಆಗಿ ಹೇಳ್ಬೇಕು ಅಂದರೆ ಒಂದು 70-100 ಜನ ತನಕ ಇದ್ದೇ ಇರ್ತಾರೆ ಒಂದು ಕ್ರೂ ಅಲ್ಲಿ. ಅವರು ದಿನ ಬೆಳಗ್ಗೆ ಇದ್ದವ್ರಿಗೂ ಜೀವನಾಂಶಕ್ಕೆ ಬೇಕಲ್ಲ ಸರ್. ಈಗ ಒಂದು ಸಿನಿಮಾ, ಎಲ್ಲರೂ ದೊಡ್ಡ ಸಿನಿಮಾಗಳು ತಪ್ಪೇನ ಅವ್ರು ಇಲ್ಲ ಅಂತ ಏನು ಹೇಳ್ತಾಯಿಲ್ಲ ನಾನು, ಬಟ್ ಅವ್ರಿಗಿನ್ನ ಡೈಲಿ ನಮಗೆ ಊಟ ಕೊಡ್ತಾ ಇರೋದು ಸಣ್ಣ ಸಿನಿಮಾಗಳೇ, ವರ್ಷದ ಕೂಳು. ಸೊ ಅದರಲ್ಲಿ ಏನಾಗ್ತದೆ, ಅದನ್ನು ಅವ್ರು ಸ್ಟಾಪ್ ಮಾಡಿಬಿಟ್ರೆ ನಾಳೆ ಸಿನಿಮಾ ಇಂಡಸ್ಟ್ರಿ ಹೆಂಗಿರುತ್ತೆ? ಎಕ್ಸಾಕ್ಟ್. ಅಲ್ಲ, ಇವತ್ತೇ ತುಂಬ ಕಷ್ಟದಲ್ಲಿ ಇದೆ. ನಾವು ಥಿಯೇಟ್ರ್ಗಳಿಗೆ ಹೋದಾಗ ಥಿಯೇಟ್ರ್ನವ್ರಿಗೆ ಕಷ್ಟ ಅಂತ ಹೇಳ್ತಾರೆ. ಒಂದು ಪ್ರಮೋಷನ್ ಮಾಡೋ ಸ್ಟುಡಿಯೋಗಳಿಗೆ ಕೆಲಸ ಇಲ್ಲ. ಸೊ ಆ ಥರದ್ದು ಸುಮಾರು ಸಮಸ್ಯೆಗಳನ್ನ ಕೇಳ್ತಾ ಇದ್ದೀವಿ. ಬಟ್ ಏನಂದರೆ ಪ್ರತಿಯೊಂದು ಸಿನಿಮಾ ಯಾಕೆ ಬರುತ್ತೆ ಅಂತಂದರೆ ಅವ್ರಿಗೊಂದು ಹೋಪ್ ಇರುತ್ತೆ, ನಾವು ಮಾಡ್ತೀವಿ ಅಂಥೇಳಿ. ಅದೇ ಥರ ನೀವು ಬಂದಿದ್ದೀರಿ ಅಂತ ಅನ್ಕೋತೀನಿ ಸರ್. ಇದರಲ್ಲಿ ಏನಾಗುತ್ತೆ ಸರ್, ಸಬ್ಜೆಕ್ಟ್ ಮಾಡಿದಾಗಲೇ ಫಸ್ಟು ಒಂದು ಯಾವ ಥರ ಸಬ್ಜೆಕ್ಟ್ ಮಾಡ್ಕೋಬೇಕು, ಅದನ್ನು ಯಾವ ಥರ ಎಕ್ಸಿಕ್ಯೂಟ್ ಮಾಡ್ಕೋಬೇಕು, ಯಾವ ಥರ ಅದನ್ನು ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಎಕ್ಸಾಕ್ಟಾಗಿ ತರಬೇಕು. ಅದಾದಮೇಲೆ ಅದ್ಮೇಲೆ ಪ್ರಮೋಷನ್ ಅನ್ನೋದು ಇವ್ರು ಹೇಳಿದ್ರು, ಆ ಪ್ರಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸಿನಿಮಾ ಏನು ಮೇಕಿಂಗ್ ಮಾಡ್ತೀವೋ ಅದ್ರ ತಕ್ಕನಂಗೆ ಪ್ರಮೋಷನ್ನು ಮಾಡಲೇಬೇಕು. ಅದೆಲ್ಲ ಇಟ್ಕೊಂಡು ಚೆನ್ನಾಗಿದ್ದು ಸಬ್ಜೆಕ್ಟ್ ಚೆನ್ನಾಗಿದ್ದರೆ 100% ನಮಗೆ ಹೋಪ್ ಇಟ್ಕೊಂಡಿರ್ತೀವಿ ನಾವು. ವೆರಿ ನೈಸ್. ಇದು ದೆವ್ವದ ಸಿನಿಮಾನ ಸರ್? ಆ ಥರ ಏನಿಲ್ಲ ಸರ್, ದೆವ್ವನೂ ಇದೇನೆ. ಫ್ರೆಂಡ್, ಇದು ಮೇಯ್ನ್ ಏನಪ್ಪ ಅಂದ್ರೆ ಸರ್, ಈ ಹರೀಶ್ ಅವರು ಹೇಳ್ದಂಗೆ ಇದು ಹುಡುಗರ ಸಿನಿಮಾ, ಬಾಯ್ಸ್ ಸಿನಿಮಾ.
ಇಲ್ಲಿ ದೇವ್ದ ವಿಷಯ ಏನಕ್ಕೆ ಬಂತು ಅಂದರೆ ಅವರ ಫ್ರೆಂಡ್ಸ್ ಟ್ರಿಪ್ಪಲ್ಲಿ ಒಂದು ಅನುಭವ ಆಗಿದೆ. ಓಕೆ, ಆ ಅನುಭವ ಬಂತು, ಹೌದಾ? ರಿಯಲ್ ಎಸ್ಟೇಟ್ ಒಂದು ನಡೀತು. ಹೇಳಿ ಮತ್ತೆ ಅದನ್ನ ಹೇಳಿ. ನೀವು ಹೇಳ್ತೀರಾ ಅದು ಡೈರೆಕ್ಟರ್ ಹೇಳ? ನೀವೇ ಹೇಳಿ. ಹೀಗೆ ಎಲ್ಲ ನಾವೆಲ್ಲ ಟ್ರಿಪ್ ಹೋಗಿದ್ವಿ. ಒಂದು ಸರಿ ಕುದುರೆ ಮುಖ ಅಂದ್ಕೊಳ್ತೀನಿ. ಕುದುರೆ ಮುಖಕ್ಕೆಲ್ಲ ಹೋಗಿ ಎಲ್ಲ ಒಂದು ಫಾರೆಸ್ಟ್ ಟ್ರಕ್ಕಿಂಗ್ ಎಲ್ಲ ಮಾಡ್ತಾಯಿದ್ವಿ. ಅಲ್ಲೊಂದು ಫಾಲ್ಸ್ ಇಂದಿದೆ. ಫಾಲ್ಸ್ ನೋಡೋಣ ಅಂತ ಭಾರಿ ಇದು ಆಸೆ ಇತ್ತು. ಆ ಫಾರೆಸ್ಟ್ ಒಳಗಡೆಯಿಂದ ಸ್ವಲ್ಪ ಎಸ್ಟೇಟ್ ಒಳಗಡೆಯಿಂದೆಲ್ಲ ಮಾರ್ಕಿಂಗ್ ಮಾಡ್ಕೊಂಡು ಹೊರಟ್ಬಿಟ್ವಿ. ಮೇಲ್ಗಡೆ ಟಿ ಟಿ ಆ್ಯಸ್ ಇಟ್ ಈಸ್ ಇವಾಗ ಏನು ಟಿ ಟಿ ಇದೆಯೋ ಇದೇ ಥರ ಒಬ್ಬ ನಮಗೆ ಟಿ ಟಿ ಡ್ರೈವರ್ ಒಬ್ಬ ತುಂಬ ಕ್ಲೋಸ್ ಫ್ರೆಂಡು. ಸೊ ಅವರಿಂದ ಯಾವಾಗ ನೋಡ್ರು ಅವ್ರದ್ದೇ ಟ್ರಿಪ್ಪು. ನಮ್ಮದೊಂದು 20-25 ಜನ ಟೋಟಲ್ ಗ್ಯಾಂಗು. ಆ ಟಿ ಟಿಲಿ ಇಡ್ಸೋದೇ 12 ಜನ ಅಂದರೆ 14 ಜನ. ಯಾವಾಗಿದು? ತುಂಬ ವರ್ಷಗಳಿಂದ ಇದೆ ಸರ್ ಇದು. ವರ್ಷಕ್ಕೊಂದು 3-4 ಟ್ರಿಪ್ ಮಾಡ್ತಿದ್ವಿ ಕಂಪಲ್ಸರಿಯಾಗಿ ಫ್ರೆಂಡ್ಸ್ಗಳು. ಅಂದರೆ ಇದರಲ್ಲಿ ಒಂದು ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಫ್ರೆಂಡ್ಸ್ಗಳು. ಅವರೆಲ್ಲ ಒಂದು ಸ್ವಲ್ಪ ಸ್ಪಾನ್ಸರ್ಸ್ ಅದು ಇದು ಕಂಪ್ನಿಯಿಂದ ಇಸ್ಕೊಂಡು ದುಡ್ಡುಗಳು ತರೋದು, ಒಂದು 50,000, 20,000, 30,000. ನಾವು ಅಷ್ಟು ಜನ ಸೇರ್ಕೊಂಡು ಹೋಗ್ತಾಯಿದ್ವಿ. ವರ್ಷಕ್ಕೆ 3 ಥರ 3 ಟ್ರಿಪ್ ಮಾಡ್ತಾಯಿದ್ವಿ. ಇದೇ ಥರ ಒಂದು ಸರಿ ಹೋದಾಗ ಏನಾಯಿತು, ಅದೇ ಫಾರೆಸ್ಟ್ ಒಳಗೆ ಹೋಗ್ತಾ ಇದ್ದಾಗ ಫಾಲ್ಸ್ಗೆಲ್ಲ ಹೋಗಿ ರೀಚ್ ಮಾಡಿದ್ವಿ. ಫಾಲ್ಸ್ ಎಲ್ಲ ನೋಡೋದು ಅಷ್ಟೊತ್ತಿಗೆಲ್ಲ ಕತ್ಲೆ ಆಗ್ಬಿಡ್ತು. ಅಲ್ಲಿಂದ ಹೋಗೋಣ ಅಂತಂದಾಗ ಟಾರ್ಚ್ಗಳೆಲ್ಲ ತೊಗೊಂಡಿದ್ದೀವಿ. ಬಟ್ ಏನಾಗಿದೆ, ಟಾರ್ಚ್ಗಳು ಬ್ಯಾಟ್ರಿಗಳು ಆಗ್ಬಿಟ್ಟಿದೆ. ಬ್ಯಾಟ್ರಿ ಲೋ ಆಗಿದೆ. ಇದ್ದಿದ್ದು ಏನಂದರೆ ಎಲ್ಲ ಒಟ್ಟು ಒಂದು 9-10 ಜನನೇ ಇದ್ವಿ ಅನಿಸುತ್ತೆ. ಸೊ ಜೊತೆಲೇ ಹೋಗ್ತಾಯಿದ್ವಿ. ಒಂದು 3 ಟಾರ್ಚ್ ಇತ್ತು ಅಷ್ಟೇ. ಸೊ ಟಾರ್ಚು ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲಿ ಮಾರ್ಕಿಂಗ್ ಕಾಣ್ತಾ ಇಲ್ಲ. ಆಮೇಲೆ ಸ್ವಲ್ಪ ಸ್ಕಿಡ್ಡಿಂಗ್ ಎಲ್ಲ ಇತ್ತು, ಮಳೆ ಎಲ್ಲ ಬಿದ್ದಿರುತ್ತಲ್ಲ. ಅಲ್ಲೊಬ್ಬ ಬಿದ್ದ ಅಲ್ಲ ಹಂಗಿದು ಅದು ಆ ಕಡೆಗೆ ಬಿಡೋದು. ಆಮೇಲೆ ಅವ್ನು ಟಾರ್ಚ್ ಹುಡ್ಕೊಂಡು ಈ ಥರ ಎಲ್ಲ ಹೆಂಗೆ ಆಗ್ತಾ ಇರ್ಬೇಕಾದ್ರೆ ಸಮ್ ಕೈಂಡ್ ಆಫ್ ಸೌಂಡ್ಸ್. ಓಕೆ, ಏನೋ ಒಂಥರ ಸೌಂಡ್ಸ್ಗಳು. ಆಮೇಲೆ ಸಡನ್ನಾಗಿ ಏನೋ ಇದು ಬೀಳೋವಂಥದ್ದು ಏನಾಗೋಯ್ತು, ಭಯ ಸ್ಟಾರ್ಟ್ ಆಗೋಯ್ತು ನಮಗೆ. ಸಖತ್ ಭಯ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಅಲ್ಲಿ ಸ್ಪ್ರೆಡ್ ಆಗ್ಬಿಟ್ವಿ ಎಲ್ಲರೂ. ಏನೋ ಸೌಂಡ್ ಬಂದ ತಕ್ಷಣ ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಭಯಕ್ಕೆ. ಆಮೇಲೆ ಒಬ್ಬೊಬ್ಬರು ಹುಡ್ಕೊಂಡು ಎಲ್ಲ ಬರೋ ಅಷ್ಟೊತ್ತಿಗೆ ನೋಡಿದ್ರೆ ಒಬ್ಬನಿಗಾಗಲೇ ಚಳಿ ಜ್ವರ. ಆಮೇಲೆ ಅವನೇ ಒಂಥರ ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡ್ತಾರೋ ಥರ. ನಾವು ಎಲ್ಲ ನಮಗೆ ಕರ್ಕೊಂಡು ಟಿ ಟಿ ಲೈಟ್ ಆನ್ ಮಾಡಿಸ್ತು. ಆನ್ ಮಾಡಿದ್ರು ಬರೋ ಅಷ್ಟರಲ್ಲಿ ಅಂತ ಹೇಳಿದ್ವಿ. ಸೊ ಆ ಲೈಟ್ ಅಬ್ಸರ್ವ್ ನೋಡ್ಕೊಂಡು ಫೈನಲ್ ಆಗಿ ಟಿ ಟಿ ಹತ್ರ ರೀಚ್ ಆದ್ವಿ. ಎಲ್ಲರೂ ಸಿಕ್ಕಿದ್ರು. ಅದರಲ್ಲಿ ಒಂದು ಈ ಥರ ಆಗೋಯ್ತು. ಆಮೇಲೆ ಏನಕ್ಕೆ ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ. ಎಲ್ಲರಿಗೂ ಭಯ. ಅವ್ನು ಮಾತಾಡ್ಸ್ಬೇಕು ಅನ್ನೋ ಒಂದು ಕಡ್ಡಿ ತೊಗೊಂಡು ಹಿಂಗೆ ಮುಡ್ತಾಯಿದ್ವಿ. ರಘು ಅಂದ್ಕೊಂಡು ಅಷ್ಟು ಭಯ. ಆಮೇಲೆ ಈ ಥರ ಏನೇನು ಅಂದಾಗ ಆಮೇಲೆ ಕೇಳಿದ್ದಕ್ಕೆ ಅಲ್ಲಿ ಯಾರ್ದು ಇದಾಗಿದೆ, ಸಾವಾಗಿದೆ. ಸೊ ಅವ್ರು ಬಂದಿದ್ದಾರೆ. ಆಮೇಲೆ ನೀವು ಅಲ್ಲಿ ಯಾಕೆ ಹೋಗಿದ್ರಿ ಇಂಥ ಟೈಮ್ಗಳಲ್ಲಿ ಅಂತೆಲ್ಲ ಊರು ಜನ ಎಲ್ಲ ಬೈದು, ಆಮೇಲೆ ಅವ್ರನ್ನ ಫ್ಯಾಮಿಲಿ ಎಲ್ಲ ಕರೆಸಿ, ಆಮೇಲೆ ನಮ್ಮ ಇವ್ರನ್ನ ರಘು ಫ್ಯಾಮಿಲಿ ಎಲ್ಲ ಕರೆಸಿ ಅದೇನೋ ಪೂಜೆ ಎಲ್ಲ ಮಾಡಿಸಿ ಊಟ ಎಲ್ಲ ಹಾಕ್ಸಿ ಈ ಇನ್ಸಿಡೆಂಟು ಅದಕ್ಕೆ ಸ್ವಲ್ಪ ಅದೇ ಎಲ್ರಿಗೂ ಒಂದು ದೆವ್ವ ಅಂತ ಯಾರೋ ಒಬ್ಬರು ರಿಯಾಕ್ಟ್ ಮಾಡೋದೇ ಬೇರೆ ಥರ ಆಗ್ಬಿಟ್ರೆ ಮನುಷ್ಯ. ಸೊ ಆಟೋಮೆಟಿಕ್ ಭಯ ಬಂದ್ಬಿಡುತ್ತೆ. ಸೊ ಆ ಫೀಲಿಂಗಿಂದ ಸೊ ಅದೇ ಥರ ಹಿಂಗೆ ಇದು ಸಿನಿಮ್ಯಾಟಿಕಲ್ಲಿ ಸ್ವಲ್ಪ ದೆವ್ವ ತೊಗೊಂಬಂದ್ವಿ ಅಷ್ಟೇ ನಾವು. ಸೊ ಹಾಗೆ ನಾವು ನನಗೊಂದು ಯಾವಾಗಲೂ ಪ್ರಶ್ನೆ ಬರೋದು, ಯಾವಾಗಲೂ ಈ ದೆವ್ವ ಅಂದರೆ ರಸ್ತೆಯಲ್ಲಿ ಈ ಬಿಳಿ ಸೀರೆ ಉಟ್ಕೊಂಡಿರುವಂಥ ಮೋಹಿನಿನೇ ಸಿಗ್ತಾಳೆ, ಯಾಕೆ ಗಂಡಸರೇ ಸಿಗಲ್ಲ ಅಂತ ನನಗೆ ಅಂದ್ರೆ ಸಿಗೋದಿಲ್ಲ. ನಮ್ಮ ಸಿನಿಮಾದ ಗಂಡಸೇ ಸರ್ ಇರೋದು. ಗಂಡಸ ದೇವನ ನೀವು ದೆವ್ವ ಅಲ್ವಾ ಇದರಲ್ಲಿ? ಅವರು ಆಗ್ತಾರೆ, ಅವರು ಬರ್ತಾರೆ. ಅಲ್ಲ ಆ್ಯಕ್ಚುಲಿ ಪಿಕ್ಚರ್ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಸ್ಟೋರಿ ಏನಂತ ಸಿನಿಮಾದಲ್ಲಿ ಏನು ಸ್ಟೋರಿ, ನಾನು ಯಾವಾಗ ಬರ್ತೀನಿ, ಎಲ್ಲಿ ಬರ್ತೀನಿ, ಹೇಗೆ ಬರ್ತೀನಿ ಅವ್ರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ದೆವ್ವ ಯಾರು ಅಂತ ನಾನು ಹೇಳ್ಬೇಕು. ನಾನು ಆ್ಯಕ್ಚುಲಿ ಪಿಕ್ಚರ್ ಟ್ವಿಸ್ಟ್ ಮಾಡೋದೇ ಅವರು. ಬಟ್ ಅದು ದೆವ್ವ ಥರ ತೋರಿಸಿಲ್ಲ, ಬೇರೆ ಥರನ ತೋರಿಸಿದ್ದೀವಿ. ಬಟ್ ದೆವ್ವ ಅನ್ನೋದು ಯಾರು, ಹೇಗಿರುತ್ತೆ, ಏನು ಎತ್ತ, ಯಾಕಂಗಾದ್ರು ಇವ್ರು ಯಾಕೆ ಇವ್ರೇನು ಮಾಡ್ತಾಯಿದ್ರು, ಅವ್ರು ಯೋಚನೆ ಮಾಡ್ತಾರೆ ಏನೋ ಇದೆಯಾ ಅಂತೇಳಿ. ಸೊ ರಿಯಲ್ ಲೈಫಲ್ಲಿ ದೆವ್ವ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಸಾಮ್ರಾಟ್? ಇಲ್ಲ ಸರ್. ದೆವ್ವ ಅಂದರೆ ಕಾಣಬೇಕಾಗಿಲ್ಲ, ಬಟ್ ಏನಾದರೂ ಆ ಥರದ ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ ಆ ಥರ ಏನಾಗಿಲ್ಲ? ಆ ಥರ ಏನೂ ಆಗಿಲ್ಲ ಸರ್. ನಾನು ಆ್ಯಕ್ಚುಲಿ ಸ್ಮಶಾನಕ್ಕೆಲ್ಲ ಹೋಗ್ಬಿಟ್ಟು ಸ್ಕಲ್ಲೆಲ್ಲ ಎತ್ಕೊಂಡು ಫೋಟೋ ತೊಗೊಂಡೆಲ್ಲ ಬಂದಿದ್ದೀನಿ, ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಏನು ಆ ಥರ ಏನು ಆಗಿಲ್ಲ. ಸ್ಮಶಾನದಲ್ಲಿ ಇರಲ್ಲಪ್ಪ ದೆವ್ವ ಇರೋ ಜಾಗದಲ್ಲಿ ಇರುತ್ತೆ. ಬಟ್ ಆ ಥರ ಏನು ಆಗಿಲ್ಲ. ಆ್ಯಕ್ಚುಲಿ ಸ್ಮಶಾನದಷ್ಟು ಪೀಸ್ಫುಲ್ ಜಾಗನೇ ಇರಲ್ಲ. ನಾನು 2000 ಬಂದಾಗ ಅಲ್ಲಿ ನಮ್ಮದು ಕರ್ನಾಟಕ ಫಿಲ್ಮ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಅಂತ ಒಂದಿತ್ತು. ಎಲ್ಲಿ ಅಂದರೆ ವಿಲ್ಸನ್ ಗಾರ್ಡನಲ್ಲಿ. ಅಲ್ಲಿ ನಾವು ಮಧ್ಯಾಹ್ನ ಏನೂ ಕೆಲಸ ಇರ್ತಿರ್ಲಿಲ್ಲ. ಸೊ ನಮ್ಮ ಸ್ಮಶಾನದಲ್ಲಿ ಹೋಗಿ ಕೂತ್ಕೋತಿದ್ವಿ. ಅಲ್ಲೇ ಸ್ಮಶಾನ ಇದೆ, ವಿಲ್ಸನ್ ಗಾರ್ಡನ್. ಈಗಲೂ ಇದೆಯಲ್ಲ, ಭಾಳ ಪೀಸ್ಫುಲ್ ಆ್ಯಕ್ಚುಲಿ. ಮುನ್ನಾರ್ಗೆ ಒಂದ್ಸಲಿ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ. ಸೊ ಕೊಡೈಕೆನಾಲ್ಗೆ ಹೋಗಿ ಮುನ್ನಾರ್ಗೆ ಹೋಗಿದ್ವಿ. ಸೇಮ್ ಇದೇ ಥರ ಟಿ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ.
ಮಲ್ಕೊಂಡಿದ್ವಿ ಎಲ್ಲ ಮಾಮೂಲಿ ಎಲ್ಲ ಎಂಜಾಯ್ ಮಾಡಿಬಿಟ್ಟು ಮಲ್ಕೊಂಡಿದ್ವಿ. ರಾತ್ರಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೆ ಸ್ವಲ್ಪ ಎಚ್ಚರ ಆಯಿತು. ಎಲ್ಲಿ ಮಲ್ಕೊಂಡಿದ್ರಿ? ಮಾಮೂಲಿ ಬೆಡ್ ಎಲ್ಲ ಟಿ ಎಲ್ಲ ಮಾಮೂಲಿ ರೂಮ್ ಮಾಡ್ಕೊಂಡಿದ್ವಿ. ಅವತ್ತು ಏನೋ ನಾನ್ ವೆಜ್ ಏನೇ ತಂದಿದ್ರು ಎಲ್ಲಾನು ಅಳ್ಸೋದಂಗೆ ಆಗೋಯ್ತು. ಓಕೆ. ತುಂಬ ಬೆಗ್ಗಳು ಓಡಾಡ್ತಿತ್ತು, ಏನೋ ಕುಡಿಯೋಕ್ಕೂ ಆಗ್ತಿಲ್ಲ, ತಿನ್ನೋಕ್ಕೂ ಆಗ್ತಿಲ್ಲ, ಅಳ್ಸೋದಂಗೆ ಆಗೋಯ್ತು. ಎಲ್ಲನೂ ಬಿಡು ಮಲ್ಕೊಂಡ್ವಿ. ಮಧ್ಯರಾತ್ರಿ ಎಚ್ಚರ, ನನಗೆ ಎಚ್ಚರ ಏನೋ ಒಂಥರ ಡಿಫ್ರೆಂಟ್ ಅನಿಸ್ತಾ ಇದೆ, ಏನೋ ದವಾಗಿವ ಇದೆಯಾ ಅಂತ. ಇಲ್ಲ ಏನೋ ನಮ್ಗೇನು ಅನಿಸ್ತಿಲ್ಲ. ಪುನಃ 1 ಅವರ್ ಆಮೇಲೆ ಮಲ್ಕೊಂಡ್ವಿ. ಆಮೇಲೆ ನಾರ್ಮಲ್ ಅಂದ್ಬಿಟ್ಟು ಹೊರಟಿದ್ವಿ, ಬರ್ತಾ ಇದೀವಿ. ಆಮೇಲೆ ಬರ್ತಾ ಮಚ್ಚ ನಿಂಗೆ ಏನಾರು ಅನಿಸ್ತಾ ದವ ಥರ ಹಂಗೆ ಒಬ್ಬೊಬ್ರು ನೋವು ಮಚ್ಚ ನನಗೂ ಅನಿಸ್ತು, ಹೂ ಮಚ್ಚ ನನಗೂ ಹಿಂಗಾಯ್ತು ಹಂಗಾಯ್ತು ಅಂತ ಎಲ್ಲ. ಅಂದರೆ ಅಲ್ಲೇನೂ ನಮ್ಗೇನೋ ಪ್ರಾಬ್ಲಮ್ ಏನು ಆಗಲಿಲ್ಲ, ಬಟ್ ಎಲ್ರಿಗೂ ಏನೋ ಒಂದು ಪ್ರೆಸೆನ್ಸು, ಏನೋ ಒಂಥರ ಫೀಲ್ ಆಯಿತು. ಬಟ್ ಅದು ಬರ್ತಾ ನಮ್ಗೆ ಹೋದಾಗ ಅವಾಗ ಅದು ಹಿಟ್ಟಾಯಿತು. ಯಪ್ಪ ಏನಿದು ಲಿಟ್ರಲಿ ದವ ಇತ್ತಾ ಅಲ್ಲಿ ಇಲ್ವಾ ಅಂತ. ಸೊ ಅದೊಂದು ಅಷ್ಟೇ ನಾವು ಗೊತ್ತಿರಂಗೆ. ಆ ಥರ ನಮಗೆ ಅಂದ್ರೆ ಯಾವುದೋ ಕೆಲವೊಂದು ಜಾಗದ ಬಗ್ಗೆ ನಮ್ಗೆ ಪಾಸಿಟಿವ್ ವೈಬ್ಸ್ ಬಂದ್ರೆ ಕೆಲವೊಂದ್ಸಲ ನೆಗೆಟಿವ್ ವೈಬ್ಸ್ ಬರುತ್ತೆ. ಹೌದು. ಈ ಜಾಗದಲ್ಲಿ ಇರೋದು ಬೇಡ ಮಗ, ಹೊರಟ್ಬೋಣ ಅಂತ ಅನಿಸುತ್ತಲ್ಲ. ಹೌದು. ಅದು ಅಲ್ಲ ಆ ಥರದ್ದು ಕರೆಕ್ಟ್. ಆಮೇಲೆ ನಾವು ಶೂಟಿಂಗ್ ಮಾಡಬೇಕಾದ್ರೆ ರಿಯಲ್ ಆಗಿ ಮಶಾಣದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಒಂದು ಸೀನ್ ಶೂಟ್ ಮಾಡ್ತಾ ಇದ್ವಿ. ಹರೀಶ್ ಅವ್ರಿಗೆ ಒಂದು ಶಾಟ್ ಬೇಕಾಗಿತ್ತು. ಕ್ಯಾಮ್ರಾಮನ್ ಹತ್ರ ಡಿಸ್ಕಷನ್ ಮಾಡೋ, ಅವರು ರಿಯಲ್ ಆಗಿ ನೋಡಿದ್ದಾರೆ ಅದನ್ನ. ಯಾವ ಥರ ಅಂದರೆ ಇಡೀ ಸ್ಮೋಕು ಫುಲ್ಲು ಸ್ಮೋಕ್ ಇರುತ್ತೆ. ಆ ಸ್ಮೋಕಲ್ಲಿ ಒಂದು ಬ್ಲ್ಯಾಕ್ ಆಗಿ ಕಪ್ಪುಗೆ ಒಂದು ಎದ್ದೊಳ್ಬೇಕೀತ. ಇದು ಅವ್ರಿಗೆ ಅನುಭವ ಆಗಿದೆ. ಆ ಅನುಭವನ ನಮ್ಮ ಹತ್ರ ಕ್ಯಾಮ್ರಾಮನ್ ಹತ್ರ ಹೇಳ್ತಾ ಇದ್ದಾರೆ. ಬಟ್ ಅದು ಯಾವ ಥರ ತೆಗಿಯೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಕ್ಯಾಮ್ರಾಮನ್ಗೂ ಗೊತ್ತಾಗ್ತಿಲ್ಲ. ಸ್ಮೋಕ್ ಹಾಕ್ತಾರೆ, ಇಲ್ಲ ಈ ಥರ ಅಲ್ಲ ನಾನು ನೋಡಿದ್ದು, ನಾನು ಇನ್ನು ಏನೋ ಬೇರೆ ಥರ ಅಂತ ಏನೇನೋ ಕೇಳ್ತಾ ಇದ್ರು. ಸುಮಾರು 1 ಅವರ್ ವೆಯ್ಟ್ ಮಾಡಿದ್ವಿ. ಸ್ಮೋಕ್ ಹಾಕ್ತಾರೆ, ಹಂಗೆ ಏನೋ ಎಲ್ಲಿಂದನೋ ಕ್ಯಾಮ್ರಾ ಇಡ್ತಾರೆ, ಇವನ್ನ ಸಜೆಷನ್ ಇಟ್ಕೊಂಡು ಇದು ಮಾಡ್ತಾರೆ, ಅದು ಬರ್ತಾನೆ ಇಲ್ಲ. ಏನು ಬರಬೇಕಾಗಿತ್ತು ಅಲ್ಲಿ ದೆವ್ವದ ಥರ ಒಂದು ಸ್ಮೋಕಲ್ಲಿ ಎದ್ದೋಳ್ಬೇಕಾಗಿತ್ತು. ಅಲ್ಲ ಹೆಂಗೆ ಅದು ಅನುಭವ ಆಗಿದೆ ಅವ್ರಿಗೆ. ಒಂದ್ಸರಿ ಇದೇ ಥರ ಒಂದ್ಸರಿ ಟ್ರಿಪ್ಗಳು ಹೋಗ್ತಾ ಇರ್ತೀವಲ್ಲ, ಹೋಗ್ತಾ ಇದ್ವಿ. ಒಂದ್ಸರಿ ನಾರ್ಮಲಾಗೆ ಹಿಡಿದ್ಬಿಟ್ಟು ಮಾಮೂಲಿ ಸಿಗರೇಟ್ ಎತ್ತಾ ಇದ್ದ. ನಾವು ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ಏನೋ ನಮ್ಮನ್ನು ನೋಡ್ತಾ ಇದೆ. ಒಂಥರ ಫುಲ್ಲು ವೈಟಿಶ್ ಆಗಿ ಅಂತ. ವೈಟಿಶ್ ಅಂದರೆ ಸ್ಮೋಕು ಇಲ್ಲ ಬೆಳೆದಿಂಗಳು ಅಂತ ಅನ್ಕೊಳ್ಳೋಣ. ಅದರಲ್ಲಿ ಏನೋ ಒಂದು ಕ್ಯಾರೆಕ್ಟರ್ ನಮ್ಮನ್ನು ನೋಡ್ತಾ ಇದೆ. ನೋಡ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಏನೋ ಇರ್ಬೋದೇನೋ ಅಂತ ನೋಡಿ ಮತ್ತೆ ಆಮೇಲೆ ಗಾಡಿ ಎತ್ತಿದ್ವಿ, ಹೋಗ್ತಾ ಇದ್ದೀವಿ. ಕ್ಲೀನಾಗಿ ನೋಡ್ತಾ ಇದೆ ನಮ್ಮನ್ನೇ, ಟರ್ನ್ ಹಾಕಿ ನೋಡ್ತಾ ಇದೆ. ನಮಗೆ ಅಲ್ಲೆಲ್ಲ ನೋಡಿ ಅಂದರೆ ಓಡು ಅಂತವ್ರು ಇಲ್ಲಿ ಟಿ ಓಡ್ಸ್ ಬೇಗ ಓಡಿಸು ಅಂತ. ಸೊ ಅದನ್ನು ಆ ಶಾರ್ಟ್ ನೋಡಿದೆ ನಾನು. ಇದು ನಿಜನಾ ಸುಳ್ಳ ನನಗೂ ಕನ್ಫ್ಯೂಷನ್. ಒಂದು ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡ್ತಾ ಇದೆ, ಅದು ಅಷ್ಟು ಹೈಟಿಂದ. ಸೊ ಅದು ಆ ಶಾರ್ಟ್ ಬೇಕು ನನಗೆ ಅಂತ. ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಬೇರೆಯವ್ರಿಗೆ ಗೊತ್ತಾಗ್ತದೆ, ಕ್ಯಾಮ್ರಾಮ್ಯಾನ್ಗೆ ಅರ್ಥ ಆಗ್ತಾ ಇಲ್ಲ, ನಮಗೂ ಲೈಟ್ ತೆಗಿತಾರೆ ಹೆಂಗೆ ಬರುತ್ತೆ ಹೆಂಗಂತ. ಆಮೇಲೆ ಸರ್ 1 ಅವರ್ ಆದಮೇಲೆ ಇದಕ್ಕಿದ್ದಂಗೆ ಗಾಳಿ ನಿಂತೋಯ್ತು. ಇಡೀ ಗಾಳಿ ಎಲ್ಲ ಸುಮ್ಮನೆ ನಿಂತೋಯ್ತು. ಫುಲ್ಲು ಸ್ಮೋಕ್ ಹಂಗೆ ಇತ್ತು. ಇವ್ರು ಏನು ಅಂದ್ಕೊಂಡಿದ್ರು, ಈ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಹೋಗ್ತಿದ್ರೆ ಕ್ಲೀನಾಗಿ ಹಂಗೆ ಬ್ಲಾಕ್ ಹಂಗೆ ಸೇಮ್ ಫೀಲ್. ಇದೇ ನಮ್ಗೆ ಬೇಕಾಗಿರೋದು ಅಂತ ಅವ್ರು ಕೇಳಿದ್ರು. ನಾನು ಅವಾಗಲೇ ನನಗೂ ಇವ್ರ ಮೈಂಡಲ್ಲಿ ಏನಿದೆ ಅಂತ ಅವಾಗ ಏನು ಮಾಡಿದ್ರಿ ಬಂತದು. ಏನು ಮಾಡಲಿಲ್ಲ, ಮಾಡ್ತಾನೆ ಇದೀವಿ ಪ್ರಯತ್ನ. ಒಂದು ಹೆಚ್ಚು ಕಮ್ಮಿ 2-3 ಅವರ್ಸಿಂದ ಅದನ್ನೇ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಸ್ಮೋಕ್ ಹಾಕರೆ ಬರ್ತೇನೋ, ಮೋಸ್ಟ್ಲಿ ಇದು ಏರ್ ಬ್ಲೋ ಬಿಟ್ಟರೆ ಅಲ್ಲಿಗೆ ಸ್ಪೀಟ್ ಆದ್ರೆ ಬರ್ತೇನೋ ಅಂತ. ಕೊನೆಗೆ ಏನು ಮಾಡಿಲ್ಲ, ಸಿದ್ದಕ್ಕಿದ್ದಂಗೆ ಒಂಥರ ಫುಲ್ ಇದು ಬ್ಲ್ಯಾಂಕ್ ಆದಂಗೆ ವೈಟಿಶ್ ಆಗ್ಬಿಡ್ತು. ಅವಾಗ ಇಲ್ಲಿ ಲೈಟ್ ಬಿಟ್ಬಿಟ್ಟು ಇವ್ರನ್ನ ನಿಲ್ಲಿಸ್ತೇ ನಾನು ನಿಂತ್ಕೊಂಡೆ ಫಸ್ಟು. ಆಮೇಲೆ ಬರ್ತಾ ಬನ್ನಿ ಬೇಗ ಬನ್ನಿ ಅಂತ ಎತ್ಕೊಳ್ಳಿ ಕ್ಯಾಮ್ರಾ ಎತ್ಕೊಂಡು ಸೀದಾ ಪರ್ಫೆಕ್ಟಾಗಿ ಬಂತ. ಅವ್ರು ಏನು ಅನ್ಕೊಂಡಿದ್ರು ಅದು ಶಾರ್ಟ್ ಬಂದ್ಬಿಡ್ತು. ಅದನ್ನು ಸೊ ಯಾವುದೋ ಆತ್ಮ ಕಾಯ್ತಾ ಇತ್ತು. ಅದಷ್ಟು ಭಾಷಣದಲ್ಲೇ ಶೂಟಿಂಗ್ ಮಾಡ್ತಾ ಇದ್ವಿ. ಈ ಆತ್ಮಗಳ ನಂಬರೆಲ್ಲ ಹಿಂಗೆ ಹೇಳ್ತಾರೆ. ನೀವೇನಂತೀರ ಅದೇ. ಅಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ನಾವು ಕಾರಲ್ಲಿ ಬರ್ತಾ ಇದ್ದೀವಿ, ಶಿವಮೊಗ್ಗಲ್ಲಿ ಹೊನ್ನಾವರಕ್ಕೆ ಹೋಗಿ ಬರ್ತಾ ಇದ್ದೀವಿ. ದೆವ್ವದ ಬಗ್ಗೆನೇ ಮಾತು ಬರೀ. ರಾತ್ರಿ 11 ಗಂಟೆ 7 ಗಂಟೆಗೆ ಹೋಗಿದ್ದೀವಿ. ಯಾವುದೊಂದು ಫಂಕ್ಷನ್ ಇತ್ತು, ಮಳೆ ಬಂತು, ಕ್ಯಾನ್ಸಲ್ ಆಗ್ಬಿಡ್ತು ಫಂಕ್ಷನು. ಊಟ ಮಾಡ್ಕೊಂಡು 10-10:30 ಹೊರಟ್ವಿ. ಹೊನ್ನಾವರ ಗೊತ್ತಲ್ಲ ನಿಮಗೆ? ಘಾಟ್ ಸೆಕ್ಷನ್ ಇದೆ ಬೆಂಗಳೂರು ಬರಬೇಕಾದ್ರೆ, ಚಾರ್ಮಾಡಿ ಘಾಟು. ಆ ಘಾಟ್ ಅಂದರೆ ಅವನು ದೆವ್ವದ ಬಗ್ಗೆನೇ ಮಾತಾಡ್ತಾ ಇದ್ದಾನೆ. ಅವ್ನು ಹೇಳ್ತಾ ಇದ್ದ, ನಾನು ನೀನು ಕೂತ್ಕೊಂಡು ಈಗ ಮಾತಾಡ್ತಾ ಇದೀವಲ್ಲ, ನಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಒಂದು ದೆವ್ವ ಕೇಳ್ತಾ ಇದೆ, ನಮಗೆ ಕಾಣ್ತಾ ಇಲ್ಲ ಅಷ್ಟೇ. ಅದು ಅಂದರೆ ಆತ್ಮಗಳೆಲ್ಲ ಎಲ್ಲಿ ಬೇಕಾದ್ರೂ ಇರ್ತಾವಂತೆ. ಅದು ಏನೋ ಗೊತ್ತಿಲ್ಲ. ಅದು ಅಂದರೆ ಆ ಥರ ಮಾತಾಡಿದ್ದಕ್ಕೋ ಅಥವಾ ರಾತ್ರಿ ಆಗಿರೋದಕ್ಕೋ ಗೊತ್ತಿಲ್ಲ. ನನಗೆ 3 ಸಲ ಆ ಥರದ ಅನುಭವ ಆಯಿತು. ಒಂದು ಸಲ ಹಿಂಗೆ ಹೋಗ್ತಾ ಇದ್ದೀವಿ, ನಾನೇ ಡ್ರೈವ್ ಮಾಡ್ತಾ ಇದ್ದೆ ಅಥವಾ ಅವ್ನು ಡ್ರೈವ್ ಮಾಡ್ತಾ ಇದ್ದೆ ಅನ್ಸುತ್ತೆ. ನಾನು ಲೆಫ್ಟಲ್ಲಿ ಕೂತ್ಕೊಂಡಿದ್ದೀನಿ. ಅಂದರೆ ರಸ್ತೆ ಪಕ್ಕದಲ್ಲಿ ಒಂದು ಅಜ್ಜಿ ಈ ತರಕಾರಿ ಎಲ್ಲ ಮಾರಕ್ಕೆ ಕೂತ್ಕೋತಾರಲ್ಲ, ರಾತ್ರಿ 1-2 ಗಂಟೆಗೆ ಯಾರೋ ಕೂತ್ಕೊಂಡಂಗೆ ಅನಿಸ್ತು ನನಗೆ. ಯಾರೋ ಇದ್ದಾರೆ ಅನ್ನೋ ಸೃಷ್ಟಿಗೆ ನಮ್ಮ ಕಾರ್ ಪಾಸ್ ಆಗ್ತಿತ್ತು. ಆಮೇಲೆ 2 ಸಣ್ಣ ಬೆಟ್ಟಗಳು, ಸಣ್ಣದು ಇರ್ತಾವಲ್ಲ, ತುಂಬ ದೊಡ್ಡದಲ್ಲ, ಹಿಲಾಕ್ಸ್.
ಅದ್ರ ಮಧ್ಯದಲ್ಲಿ ಯಾರೊಬ್ಬ ಹಿಂಗೆ ಲ್ಯಾಂಟರ್ನ್ ಹಿಡ್ಕೊಂಡು ನಿಂತ್ಕೊಂಡಂಗೆ ಅನ್ನಿಸ್ತು. ಯಾರೋ ಇದ್ದಾರೆ ಅನ್ನೋಷ್ಟು ಅವನಿಗೆ ಅನ್ನಿಸ್ತಾ ಇಲ್ಲ, ನನಗೆ ಮಾತ್ರ ಅನ್ನಿಸ್ತಾ ಇತ್ತು. ಆಮೇಲೆ ಮುಂದೆ ಹೋದ್ವಿ, ಹಸಿವಾಯಿತು, ರಾತ್ರಿ ಏನೋ ತಿನ್ಕೊಳ್ಳೋಣ ಅಂತ ಏನೋ ಅಂದ್ಕೊಂಡೆ. ಆಮೇಲೆ ಅದೇನೋ ಗೊತ್ತಿಲ್ಲ, ನೋಡು ಮಳೆ ಬಂದೇ ಇಲ್ಲ, ಈಗ ಮಳೆ ಬರುತ್ತಂತ ಅನ್ನಿಸ್ತು ನನಗೆ. ಸರ್ ಅದು ಏನು ಅಂದರೆ ಇದು ಏನು ಸುಳ್ಳು ಇರ್ಬೋದು, ಇದು ಕರೆಕ್ಟಾಗಿ ಮಳೆ ಬಂತು, ಕರೆಕ್ಟಾಗಿ ಮಳೆ ಬಂತು. ಈ ಕೋಇನ್ಸಿಡೆನ್ಸ್ ಇರ್ಬೋದು, ಅಂದರೆ ನಮ್ಮ ಮನಸ್ಸಿನ ಆಟನೂ ಇರ್ಬೋದು ಅಥವಾ ಏನು, ವಿ ನೆವರ್ ನೋ. ಹೌದು ಸರ್ ನಿಮಗೇನಾದರೂ ಆಗಿದೆ ನಕ್ಷತ್ರ? ನೀವು ಹೇಳ್ದಂಗೆ ರೀಸೆಂಟ್ ಡೇಸಲ್ಲಿ ನಾನು 3 years ಎಕ್ಸ್ಪೀರಿಯನ್ಸ್ ಮಾಡಿದ್ದೇ ಇದೆ. ಬಟ್ ಟು ಬಿ ಫ್ರ್ಯಾಂಕ್ ಅದು ಐ ವಾಸ್ ನಾಟ್ ರೆಡಿ ಟು ಶೇರ್ ಅಬೌಟ್ ಇಟ್. ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ಇದು ರಿಯಲ್ ಲೈಫಲ್ಲಿ ಆಗಿರೋದು. ನನ್ನ ಫ್ರೆಂಡ್ ಒಬ್ಳು ಪಾಸ್ ಅವೇ ಆದಳು, ಲೈಕ್ ಶಿ ಅಟೆಂಪ್ಟೆಡ್ ಸೂಸೈಡ್. ಸೊ ಅದೆಲ್ಲ ನಾನು ಕಣ್ಣಾರೆ ನೋಡಿ ನಾನು ತುಂಬ ಶಾಕ್ ಆಗಿಬಿಟ್ಟಿದೆ, ಟ್ರೋಮಟೈಸ್ ಆಗಿಬಿಟ್ಟಿದೆ. ಅದಾಗಿ ಅಲ್ಲಿನೂ ಸೋಷಿಯಲ್ ಮೀಡಿಯಾದವ್ರಿಗೆಲ್ಲರಿಗೂ ಕರೆಸಿದ್ರಿ ನಾವು, ಏನು ರೀಸನ್ನು ಕಾಸು ಅದ್ರ ಬಗ್ಗೆ ಮಾತಾಡೋಣ ಅಂತ. ಆ ಟಾಪಿಕ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ನೀವು ಹೇಳಿದ್ರಲ್ಲ, ಅದು ನೆಗೆಟಿವ್ ವೈಬ್ ಫೀಲ್ ಆಗ್ತಿತ್ತು ಅಂತ. ಸೊ ಆ ಥರ ಫೀಲ್ ಆಗ್ತಿತ್ತು. ಆಲ್ ಆಫ್ ಅ ಸಡನ್ ಎಲ್ಲರಿಗೂ ಅಲ್ಲಿಂದ ಹೋಗಬೇಕು ಆ ಥರ ಫೀಲ್ ಆಗ್ತಿದೆ, ಲೈಕ್ ಅನ್ಕಂಫರ್ಟಬಲ್ ಆಗ್ತಿತ್ತು. ಅದರಿಂದ ನನಗೆ ಆ ಟಾಪಿಕ್ ಎತ್ತಿದ್ರೆ ಸಾಕು, ನಾನು ತುಂಬ ಅನ್ಕಂಫರ್ಟಬಲ್ ಆಗಿಬಿಡ್ತೀನಿ. ಲೈಕ್ ಐ ವಾಂಟ್ ಟು ಸ್ಟೇ ಅವೇ ಫ್ರಮ್ ಇಟ್. ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಸೊ ಹಾಗೆ ನಾವು ದೆವ್ವದ ಬಗ್ಗೆ ಮಾತಾಡ್ತಾ ಇದ್ವಿ ಮತ್ತು ಬಾಯ್ಸ್ ಯಾವ್ದ್ರ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ವಿ. ಹರೀಶ್, ನೀವು ಯಾವ್ದ್ರ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ? ಸರ್, ಕೆಟ್ಟದ್ದು, ಕೆಟ್ಟ ವಿಷಯ, ಕೆಟ್ಟ ಕೆಲಸ ಮಾಡ್ಕೊಳ್ಳಲ್ಲ, ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ. ಸರಿ ಅನ್ಸಿದ್ದು ಮಾಡ್ತೀನಿ, ಸರಿ ಅನ್ಸಿದ್ದು ಮಾತಾಡ್ತೀನಿ. ಸಾಕು, ನಮ್ಗೆ ಎಷ್ಟು ಕೊಟ್ಟಿದೆ ಒಂದು ದೇವರು, ಅಷ್ಟು ಸಾಕು, ಅದಕ್ಕೆ ಕಾಂಪ್ರಮೈಸ್ ಆಗ್ತದೆ. ಏನೋರು ಸರ್ ನಾನು ಕೆಲಸದ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. ನನಗಿದು ಬೇಕು ಅಂದರೆ ಅದು ಬೇಕು. ಕೆಲಸ ನನ್ನ ನಿರ್ದೇಶಕನ ಮೂಲ ಗುಣನೇ ಅದು. ಒಬ್ಬ ನಿರ್ದೇಶಕ ಆಗ್ಬೇಕಂದ್ರೆ ಆ ಥರದ ಗುಣ ಇರಲೇಬೇಕು. ಸರ್ ಅದು ಅವ್ರಿಗೆ ಅನುಭವ ಗೊತ್ತಿದೆ ನನಗೆ. 2 ಸಿನಿಮಾದಲ್ಲೂ ನನಗೆ 500 ಜನ ಜೂನಿಯರ್ಸ್ ಬೇಕು ಚೋಳ್ರಿ ಇಲ್ಲ ಅಂದರೆ ತರಿಸೋರು. ನನಗೆ ಈ ಥರ ಒಂದು ರಾಜಣ್ಣ ಭಾಗದಲ್ಲಿ ನನಗೆ ಇಡೀ ಮೆಟೀರಿಯಲ್ ಅಂದರೆ ಮಿಷನರಿ ಇರೋ ಫ್ಯಾಕ್ಟ್ರಿನೇ ಬೇಕು ಅಂದರು. ಸುಮ್ಮನೆ ಚೆನ್ನೈಗೆ ಹೋದ್ವಿ, ಎಲ್ಲ ಕಡೆ ಹುಡುಕಿದ್ರು. ಕಡೆ ಕುಂದಾಪುರದಲ್ಲಿ ಸಿಕ್ತು ಸಕ್ಕರೆ ಫ್ಯಾಕ್ಟ್ರಿ, ಅದು ಇದಾಗುತ್ತೆ. ಅಲ್ಲಿ ಹೋಗಿ ಎಲ್ಲ ಟೀಮ್ನ ಎತ್ಕೊಂಡಾಗ ಅಲ್ಲಿ ನನಗೆ ಬೇಕು ಅಂದರೆ ಬೇಕು, ಹಂಗೆ ಕೊಡಿಸೋರು. ಆಗ ಆ ಥರ. ಅದಕ್ಕೆ ನಾನು ಫಸ್ಟ್ ಅವ್ರನ್ನ ಹೇಳಿ ಡೈರೆಕ್ಟ್ರ್ ಅಂತ, ನಮ್ಮ ಶೂಟಿಂಗ್ ಎಲ್ಲ ಸಿನಿಮಾ, ಈ ಸಿನಿಮಾದಲ್ಲೇ ಸರ್ ದಯವಿಟ್ಟು 6 ಗಂಟೆ ಮೇಲೆ ಹಾಕೋಬಿಡೋಣ, ಶೂಟಿಂಗು ಆಗಲ್ಲ ನನಗೆ ಅಂತ. ನಾವೊಂದು 7-8 ಹಾಕಲ್ಲ ಮನೆಗೆ ಹೋಗ್ಬಿಡ್ಬೇಕು, ಆರಾಮಾಗಿ ಒಂದು ಸ್ವಲ್ಪ ಒಂದು ಲೈಟ್ ಒಂದು ಡ್ರಿಂಕ್ ಹಾಕಿ ಮಲ್ಕೊಂಬಿಡ್ಬೇಕು. ಇವ್ರು ರಾತ್ರಿ ಎಲ್ಲ ಹಾಕೊಂಡ್ಬಿಡ್ತಾರೆ ಶೂಟಿಂಗು. 2 ಗಂಟೆ ರಾತ್ರಿ ಶೂಟಿಂಗ್ ಮಾಡ್ತಾವ್ರೆ ಮುಗಿಲಿಲ್ಲ, ಸಾಕು ಬಿಡಪ್ಪ ಆಯಿತು ನಾನೇ ಹೊಟ್ಬಿಡ್ತೀನಿ ಅಂತ. ಇದೇ ಅವ್ರು ಶೂಟಿಂಗ್ ಮಾಡಿದಾಗ ಅವ್ರೇನು ಮಾಡೋರು, ನನ್ನ ಎಕ್ಸಾಕ್ಟಾಗಿ 6 ಗಂಟೆ ಕಳಿಸ್ಬಿಡೋರು. ನಂದು ಯಾವ ಡೇಟ್ ಸಿತ್ತು ಅವ ಮಾತ್ರ ಬರ್ತಾಯಿದೆ, ಓಕೆ, ಶೂಟಿಂಗ್ ಆ್ಯಕ್ಟ್ ಮಾಡ್ತಿದ್ದೆ, ನನ್ನ ಪಣ್ಣೆ ಹೊರಟೋಗ್ಬಿಡ್ತಿದ್ದೆ. ಈ ಸತಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇರೋದಲ್ಲ, ಎಲ್ಲ ಕೆಲಸ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಸೊ ನಾನೇನು ಮಾಡ್ತಾಯಿದ್ದೆ, ಅದು ಆಲ್ಮೋಸ್ಟ್ ನನ್ನ ಕೈಲಾಗಲಿಲ್ಲ ಅಂದರೆ ಒಂದು ಕೆಲಸ ಮಾಡ್ತೀನಿ, ನೀನೇ ಮಾಡ್ಕೊಂಡು ಮುಗಿಸ್ಕೊಂಬಂದ್ಬಿಡು, ನಾನು ಹೋಗಿರ್ತೀನಿ ಅಂತ ಬಿಟ್ಬಂದ್ಬಿಡ್ತಿದ್ದೆ. ಸೊ ಕೆಲಸ ಮಾಡಿರೋದವ್ರೇ, ಸುಮ್ಮನೆ ನಾವು ಅಷ್ಟೇ. ಇಲ್ಲ ಸರ್, ಅವ್ರ ಮೈಂಡಲ್ಲಿ ಒಂದು ಸಿನಿಮಾ ಇತ್ತು. ಆ ಸಿನಿಮಾನ ಹೊರಗಡೆ ತೆಗೆಯೋದಕ್ಕೆ ಎಲ್ಲ ಟೆಕ್ನಿಷಿಯನ್ಸು, ಇದರಲ್ಲಿ ಕ್ಯಾಮ್ರಾಮ್ಯಾನು ತುಂಬ ಇಂಪಾರ್ಟೆಂಟು. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಪ್ರಮೋದ್ ಭಾರತೀಯ ಅಂತ. ಓಕೆ. ಆಮೇಲೆ ಇವರು ನಮ್ಮ ಕಾರ್ತಿಕ್ ಎಡಿಟ್ರು. ಇಡೀ ಸಿನಿಮಾನ ನಾವು ಸುಮಾರು ಎಷ್ಟು ಒಂದು 2.5-3 ಅವರ್ ಏನೋವರೆಗೂ ಇತ್ತು ರಾ ಫುಟೇಜ್. ಅದನ್ನು ಕರೆಕ್ಟಾಗಿ 2 ಅವರ್ 10 ನಿಮಿಷಕ್ಕೆ ತಗೊಬಂದು ನಿಲ್ಲಿಸಿ ನೀಟಾಗಿ ಇದು ಮಾಡಿಕೊಟ್ಟಿರೋದು ನಮ್ಮ ಎಡಿಟ್ರು ಕಾರ್ತಿಕ್ ಅವರು. ಕಾರ್ತಿಕ್ ಅವರು ಎಡಿಟಿಂಗ್ ಮಾಡಿರೋದು ಯಾವ ಥರ ಅಂತಂದರೆ 11-12ನೇ ವರ್ಷ ಎಡಿಟಿಂಗ್ ಮಾಡಿರೋದು ಫುಲ್ ಮೂವಿ. 11-12ನೇ ವರ್ಷನಲ್ಲಿ ಫೈನಲ್ ಆಗಿ ಫಿಕ್ಸ್ ಆಗಿ ನೋ ಕಾಂಪ್ರಮೈಸ್, ನೋ ಕಾಂಪ್ರಮೈಸ್. ಇನ್ನೂ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಅದು ಅಷ್ಟೇ. ಟ್ರೈಲರ್ ಮಾಡಿದ್ರು ಸರ್, ಟೀಸರ್ ನಾವು ಮಾಡಿದ್ವಿ. ಟ್ರೈಲರು ನಮ್ಮ ಯುವರಾಜ್ ಅಂತ ಅಂದ್ಬಿಟ್ಟು, ಅದೇ ನಮ್ಮ ಪ್ರೊಡ್ಯೂಸರ್ ಅವ್ರ ಮಗ, ಡಾಕ್ಟರ್ ಉಜ್ವಲ್ ಅವ್ರ ಮಗ. ನಾವೊಂದು 150 ಟ್ರೈಲರ್ ಕಟ್ ಮಾಡಿದ್ದೀನಿ ನಾನು. ಅವ್ರು ಕಾರ್ತಿಕ್ ಅವರೊಂದು ಅಲ್ಲ, ಇಬ್ಬರು ಸೇರಿ ಒಂದು 150 ಟ್ರೈಲರ್ ಮಾಡಿದ್ದೀವಿ. ಫೈನಲ್ ನಾವು ಇಬ್ಬರ ಕೈಲಿ ಬರದೇ ಇರೋಂಥ ಟ್ರೈಲರು ಯುವರಾಜ್ ಅಂದ್ಬಿಟ್ಟು ಕಟ್ ಮಾಡಿಕೊಟ್ರು. ಈ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿರುವಂಥದ್ದು, ಅದರ ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ನೋಡಿದಿರೋ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಎಸ್, ಥ್ಯಾಂಕ್ ಯು. ನಿಮ್ಮ ಈ ಒಂದು ಏನು ಮನಸ್ಸಲ್ಲಿತ್ತು ಅಂತ ನೀವು ಹೇಳ್ತಾ ಇದ್ರಿ, ನಿಮ್ಮ ಮನಸ್ಸಲ್ಲಿರುವಂಥದ್ದನ್ನು ತೆರೆ ಮೇಲೆ ತಂದಿದ್ದೀರ. ಈಗ ಇರುವಂಥದ್ದು ನಮ್ಮ ಪ್ರೇಕ್ಷಕರ ಅದನ್ನು ಇಷ್ಟಪಡಬೇಕು, ಆಮೇಲೆ ಅದನ್ನು ಹಿಟ್ ಮಾಡಬೇಕು ಅಲ್ವಾ? ಹೌದು. ಸೊ ನನಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ, ಒಬ್ಬ ನಿರ್ಮಾಪಕರು ಬಂದಿದ್ದಾರೆ ಅಂದರೆ ಅವ್ರು ಇನ್ನೊಂದು ಸಲ ಬರಬೇಕು ಅಂದರೆ ದೇ ಶುಡ್ ಗೆಟ್ ಬ್ಯಾಕ್ ದೇರ್ ಮನಿ, ಒಂದು ಸ್ವಲ್ಪ ಬೆನಿಫಿಟ್ಟು ಇದು ಸಿಕ್ಕರೆ ಮತ್ತೆ ಬರ್ತಾರೆ. ಆ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅಂತ ಅನ್ಕೋತೀನಿ. ಸೊ ಸಾಮ್ರಾಟ್, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಮಾತಾಡಿ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನಿಮಗೆ.
ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ. ಬಂಗಾರ ತುಂಬ ಹಾಕ್ಕೊಂಡಿದ್ದೀರಿ. ಏನಿಲ್ಲ ಸರ್, ಮದುವೆ ಓಡಾಟ ಮದುವೆ ಇದೆ, ಮದುವೆ ಇದೆ. ಅದಕ್ಕೋಸ್ಕರ ಅಷ್ಟೇ. ಈಗ 21st 28 ಹೌದಾ? ಸೊ ಅದಕ್ಕೆ ಹಾಕೊಂಡಿದ್ದು ಅಷ್ಟೇ. ಅದು ಬಿಟ್ಟರೆ ನಾರ್ಮಲ್ ಆಗಿ ಆಗ್ತಾ ಇಲ್ಲ, ಬೇಕೇ ಬೇಕು ಅಂತ ಹೇಳಿರಲ್ಲ. ಇಲ್ಲ, ಇಷ್ಟಪಟ್ಟಿದ್ದೆ. ಸೊ ಅದಕ್ಕೆ ನೀನು ಮಾಡ್ಕೊಂಬಿಡೋಣ ಅಂತ ಫಿಕ್ಸ್ ಆಯ್ತು ಮದುವೆ. ಕರೆಕ್ಟ್ ಟೈಮ್ ಹರೀಶ್ ಸರ್ನು ಫಿಲಮ್ದು ಫಿಕ್ಸ್ ಮಾಡಿಬಿಟ್ರು ಡೇಟು. ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೆ, ಎರಡೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡೆ ಸಿನಿಮಾ ನೋಡಕ್ ಬರ್ತೀರಾ? ಹೌದು ಹೌದು ಜುಲೈ 10ಕ್ಕೆ. ಹೌದು. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಕ್ಷತ್ರ, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಮಾತಾಡಿದ್ರಿ. ಆಲ್ ದ ಬೆಸ್ಟ್ ನಿಮಗೆ. ಒಳ್ಳೇದಾಗಲಿ, ಒಳ್ಳೆ ಸಿನಿಮಾಗಳು ಮಾಡಿ. ಸೀನವರೇ ತುಂಬ ಥ್ಯಾಂಕ್ಸ್. ಇನ್ನೂ ಒಳ್ಳೆ ಸಿನಿಮಾಗಳನ್ನ ಮಾಡಿ. ಓಕೆ ಸರ್. ಕನ್ನಡ ಪ್ರೇಕ್ಷಕನಿಗೆ ಒಂದು ಏನು ಹೇಳಿ ಕಾಯ್ತಾ ಇದ್ದಾನೆ, ಏನೋ ಒಂದು ಮ್ಯಾಜಿಕ್, ಮತ್ತೊಂದು ಮ್ಯಾಜಿಕ್ ಬರುತ್ತೆ ಅಂತೆ. ಹೌದು. ಸೊ ಆ ಥರ ಸಿನಿಮಾ ನಮಗೆ ಎರಡು ಸಿನಿಮಾಗಳಲ್ಲಿ ಆಗಿರುವಂಥ ತಪ್ಪುಗಳನ್ನ ಸರಿ ಮಾಡಿಕೊಂಡು ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಒಂದು 3ನೇ ಸಿನಿಮಾ ಸರಿ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ದೀವಿ ಸರ್. ಸರ್ ನಿಜವಾಗ್ಲೂ ಹೇಳ್ತೀನಿ, ನಾನು ಇದೊಂದು ಹೇಳಲೇಬೇಕು. ಹರೀಶ್ ಸರ್ ವಿಷನರಿ ಅಂತ ಅಂದರೆ ಎಕ್ಸಿಕ್ಯೂಷನ್ನು ಸೀನು ಸರ್, ಕಾರ್ತಿಕ್ ಸರ್ ಎಡಿಟಿಂಗು, ಯುವರಾಜ್ ಅವರು ಎಲ್ಲರೂ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದು ಹೇಳೋದಕ್ಕೆ ನಾನು ಇಷ್ಟಪಡೋದು ಏನಂತ ಅಂದರೆ, ಇಡೀ ಕನ್ನಡ ಇಂಡಸ್ಟ್ರಿಲಿರ್ಬೋದು, ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಹಿಸ್ಟ್ರಿಲಿರ್ಬೋದು, ಈ ಥರ ಕತೆ ಯಾರೂ ಮಾಡಿಲ್ಲ. ಇಷ್ಟು ವಿಭಿನ್ನವಾಗಿ ಒಂದು ಅದ್ಭುತವಾದ ಕತೆನ ಹರೀಶ್ ಸರ್ ಒಂದು ಒಳ್ಳೆ ಟೀಮ್ ಇಟ್ಕೊಂಡು ಇಬ್ಬರೂ ತುಂಬಾ ಕೆಲಸ ಬಿದ್ದು ಒಂದು ಒಳ್ಳೆ ಟೀಮ್ ಕಟ್ಟಿ ಒಂದು ಅದ್ಭುತವಾಗಿ ಸಿನಿಮಾ ಮಾಡಿದ್ದೀವಿ. ನನ್ನನ್ನು ಹರೀಶ್ ಸರ್ ಮತ್ತು ಸೀನು ಸರ್ ಎಲ್ಲ ನಮ್ಮನ್ನ ಕ್ಯಾಶ್ ಮಾಡಿ, ನಮ್ದು ಒಂದು ಒಳ್ಳೆ ಕಲಾವಿದ್ರು ಟೀಮ್ನ ಕ್ಯಾಶ್ ಮಾಡಿ ನಮ್ಮನ್ನ ಈ ಸಿನಿಮಾಲಿ ನಾವು ಭಾಗಿಯಾಗಿರೋದಕ್ಕೆ ನಾವು ಯಾವತ್ತಿದ್ರೂ ವಿ ಶುಡ್ ಬಿ ಗ್ರೇಟ್ಫುಲ್ ಫಾರ್ ಎವರ್. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಜುಲೈ 10th ರಿಲೀಸ್ ಆಗಿ ನಾಳೆ ದಿನ ಏನಾಗುತ್ತೋ, ಒಂದು ಬ್ಲಾಕ್ ಬಸ್ಟರ್ ಆಗ್ಬೋದು, ಅಥವಾ ಸೂಪರ್ ಹಿಟ್ ಆಗ್ಬೋದು, ಅಥವಾ ಏನಾದರೂ ಆಗ್ಬೋದು, ಬಟ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಹೆಮ್ಮೆ ಅಂತೂ ನಮ್ಗೆ ಯಾವತ್ತೂ ಇದ್ದೇ ಇರುತ್ತೆ. ಇಂಥ ದೊಡ್ಡ ಡೈರೆಕ್ಟ್ರು, ಒಂದು ಒಳ್ಳೆ ಡೈರೆಕ್ಟರ್ ಜೊತೆ, ಒಳ್ಳೆ ಡೈರೆಕ್ಟರ್ ಜೊತೆ, ಇಬ್ಬರು ನಮ್ಮ ಡೈರೆಕ್ಟರ್ಗಳೇ, ಇಬ್ಬರು ಅವ್ರ ಜೊತೆ ನಮ್ಮ ಕೆಲಸ ಮಾಡಿರೋದೇ ನಮ್ಮ ಪುಣ್ಯ. ಅದಕ್ಕೆ ನಾವು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀವಿ. ಆಮೇಲೆ ಇನ್ನೊಂದು ಸರ್, ಈ ಸಿನಿಮಾದಲ್ಲಿ ಸಾಂಗ್ಸು ವಿಷಯದಲ್ಲಿ ಕಾಂಪ್ರಮೈಸ್ ಆಗದೆ ಅದ್ಭುತವಾಗಿ ಮಾಡಿಸಿರೋದು ನಮ್ಮ ಹರೀಶ್ ಅವರು. ಲೋಕಿತ್ ಅವತ್ಸೆ ಅಂತ ಸಾಂಗ್ಸ್ ಅಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಸಾಂಗ್. ಒಂದು ಕೊರಿಯೋಗ್ರಫಿನ ಕಂಪೋಸಿಂಗ್ ಸಖತ್ ತುಂಬ ವರ್ಷನಾದ ನಂತರ ಅದು ಪ್ರಿಪೇರ್ ಆಯಿತು. ಚಂದನ್ ಶೆಟ್ಟಿ ಅವ್ರು ಆಡಿರೋದು. ಚಂದನ್ ಶೆಟ್ಟಿ ತುಂಬ ಚೆನ್ನಾಗಿ ಬಂದಿದೆ ಸರ್. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ತುಂಬಾನೇ ಚೆನ್ನಾಗಿ ಬಂದಿದೆ ಸಾಂಗ್ ಕೂಡ. ಏನಂತಂದ್ರೆ ನಾನು ತುಂಬ ಸಾಂಗ್ಸ್ ಕೇಳ್ತಾ ಇರ್ತೀನಿ, ನಾನು ಎಲ್ಲ ಥರ ಸಾಂಗ್ಸು ಕೇಳ್ತಾ ಇರ್ತೀನಿ. ಬಟ್ ನಮ್ಮ ಸಾಂಗ್ ಹೆಂಗೆ ಬಂದಿದೆ ಅಂತ ಅಂದರೆ, ಇಟ್ಸ್ ಗೋಯಿಂಗ್ ಟು ಬಿ ಬ್ಲಾಸ್ಟ್. ನಾನು ಕಂಪೇರ್ ಮಾಡೋಕ್ಕಾಗಲ್ಲ ಯಾವ ಇದೂ. ಬಟ್ ನೀವು ಸೌತ್ ಇಂಡಿಯಾಲ್ ಒನ್ ಆಫ್ ದ ಟಾಪ್ ಸಾಂಗ್ಸು, ನೀವು ಪಾರ್ಟಿ ಸಾಂಗ್ಸ್ ಅಥವಾ ಮಜಾ ಮಾಡೋದಕ್ಕಾಗೋ ಆಲುಮಾ ಡೋಲುಮಾ ಮಾರಿ ಆ ಥರ ನೀವು ಕೇಳಿದ್ದೀರಾ, ಎಲ್ರಿಗೂ ಗೊತ್ತಿರುತ್ತೆ. ಆ ಥರ ನಮ್ಮ ಇಂಡಸ್ಟ್ರಿಲಿ ಒಂದು ಸಾಂಗ್ ಬರ್ತಾ ಇದೆ ಅಂದರೆ ನಮ್ಮ ಟೀಮಿಂದ ಬರ್ತಾ ಇದೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಮಾತಾಡಿದ್ರಿ. ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮೆಲ್ಲ ತಂಡಕ್ಕೆ. ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂದರೆ ನಮ್ಮ ಕನ್ನಡ ಪ್ರೇಕ್ಷಕ ಯಾವಾಗಲೂ ಕೈ ಬಿಟ್ಟಿಲ್ಲ, ಕೈ ಹಿಡಿದಿದ್ದಾನೆ. ಸೊ ಆ ಥರ ನಿಮ್ಮ ಸಿನಿಮಾಗೂ ಕೈ ಹಿಡಿತಾನೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಕಾರ್ಯಕ್ರಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಸಿನಿಮಾದ ಬಗ್ಗೆ ಜುಲೈ 10ಕ್ಕೆ ಇದು ತೆರೆ ಮೇಲೆ ಬರ್ತಾ ಇದೆ. ಹೋಗಿ ನೋಡಿ. ಇವರೊಂದು ಕಾನ್ಫಿಡೆನ್ಸ್ ನೋಡಿದರೆ ಈ ಸಿನಿಮಾ ಚೆನ್ನಾಗಿರ್ಬೋದು ಅಂತ ನನಗೂ ಅನಿಸ್ತಾ ಇದೆ. ನೀವು ಹೋಗಿ ನೋಡಿ. ರಿಲೀಸ್ ಆಗಲಿ ಆಮೇಲೆ ಜನ ಹೇಳಿ ಅಂತ ದಯವಿಟ್ಟು ಕಾಯಕ್ಕೆ ಹೋಗಬೇಡಿ. ಹೋಗಿ ನೋಡಿ. ಅಕಸ್ಮಾತ್ ಚೆನ್ನಾಗಿದೆ ಅಂದರೆ ದಯವಿಟ್ಟು ನಿಮ್ಮೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸೊ ಏಕೆಂದರೆ ಫೈನಲಿ ನಿಮ್ಮ ಒಂದು ಛಾಪ ಬಿದ್ದರೆ ಅದು ಹಿಟ್ ಅಲ್ವಾ? ಸೊ ಆ ದೃಷ್ಟಿಯಿಂದ ಹೇಳ್ತಾ ಇರೋದು. ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕಾರ್ಯಕ್ರಮದ ಬಗ್ಗೆ, ಇವರ ಕನಸುಗಳ ಬಗ್ಗೆ, ಇವರ ಪ್ಲ್ಯಾನ್ಗಳ ಬಗ್ಗೆ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಸಿನಿಮಾಗಳನ್ನ. ನಮಸ್ಕಾರ.